ಏಕೆ ನಾನಿಲ್ಲವೇ? ನಿಮ್ಮ ತಂದೆ ಸತ್ತಿದ್ದಕ್ಕೆ ಕೊರಗಬೇಕೇ ವಿನಃ ಬೇರೆ ಯಾವ ತೊಂದರೆಯೂ ಬಾರದಂತೆ ಕಾಪಾಡಲು ನಾನಿದ್ದೇನೆ. ನೀವಷ್ಟೇ ಏಕೆ, ನಿಮ್ಮ ಅಣ್ಣನವರಿಗೂ ಕೂಡ ನಮ್ಮ ತಂದೆಯರು ಒಂದು ಪತ್ರ ಬರೆದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಏನೆಂದು ಬರೆದಿದ್ದಾರೆ? ನಾನು ಓದಿಲ್ಲಪ್ಪ. ದಯಾನಂದರ ವಿನಃ ಆ ಪತ್ರನ ಯಾರು ಓದ್ಕೊಡು ಅಂತ ನಮ್ಮ ತಂದೆಯವರ ಕಟ್ಟಪ್ಪಣೆ ಆಗಿದೆ. ಅದಕ್ಕಾಗಿ ಹಾಗೆ ಇಟ್ಟಿದ್ವಿ. ಹಾಗಾದರೆ ನಾವು ನೋಡುವುದು ಬೇಡ. ಅದರಲ್ಲೇನು, ಆಶಾಳಿಗೆ ಆಶ್ರಯ ನೀಡಿ ಅಣ್ಣನ ಸ್ಥಾನದಲ್ಲಿ ನಿಂತು ರಕ್ಷಣೆ ಮಾಡಿ ಎಂದು ಬರೆದಿರುತ್ತಾರೆ ಅಷ್ಟೇ. ಹಾ ಆಶಾ, ನನ್ನಣ್ಣ ಮೈಸೂರಿನಿಂದ ಬಂದ ತಕ್ಷಣ ನಮ್ಮಿಬ್ಬರ ವಿಷಯ ತಿಳಿಸಿಬಿಡುತ್ತೇನೆ. ಆಗ ಆನಂದದಿಂದ ಅನುಮತಿ ನೀಡಿ ನಮ್ಮಿಬ್ಬರ ಮದುವೆ ಮಾಡಿ ಮುಗಿಸಿಬಿಡುತ್ತಾರೆ. ನೀನು ಯಾವುದಕ್ಕೂ ಚಿಂತಿಸಬೇಡ, ಆಯ್ತೇ? ಅಂದರೆ ಅವರು ಈ ಮದುವೆಗೆ ಒಪ್ಪಿಗೆ ಕೊಡ್ತಿದ್ರಿ ಅಂತ ಅಶುಭವನ್ನು ಆಡಬೇಡ ಆಶಾ. ವಿವೇಕ, ನ್ಯಾಯ, ಔದಾರ್ಯ, ಉಗಮವಿದ್ದಲ್ಲಿ ಮಾತ್ರ ಸುಖ ತಾನಾಗೆ ಒಲಿದು ಬರುತ್ತದೆ, ಗೊತ್ತಾ? ಆ ಸುಖದ ಸಂಪತ್ತಿಗೆಯಲ್ಲಿ ರಾಜ ರಾಣಿಯರಾಗಿ ಕಾಲ ಕಳೆಯೋಣ. ರವಿ, ಈ ನಮ್ಮ ಕನಸು ನನಸಾದ್ರೆ ನಮ್ಮಂತ ಭಾಗ್ಯಶಾಲಿಗಳ ಬೇರೆ ಯಾರೂ ಇಲ್ಲ, ಗೊತ್ತಾ? ಆಶಾ, ಪ್ರೀತಿ ಪ್ರೇಮ ಎಂದರೆ ಒತ್ತರದ ಈ ನನ್ನ ಮುಗ್ಧ ಮನಸ್ಸಿಗೆ ಪ್ರಪ್ರಥಮವಾಗಿ ಪ್ರೇಮದ ಬೀಜವನ್ನು ಬಿತ್ತಿದವಳು. ಆ ಪ್ರೇಮದ ಬೀಜ ಈಗ ಮೊಳಕೆ ಹೊಡೆದು ಸಸಿಯಾದ ಸಮಯದಲ್ಲಿ ಈ ನಿನ್ನ ಪ್ರೇಮಾಂಬುದಿಯ ಪನ್ನೀರನ್ನೇ ಸುರಿ ಬಳ್ಳಿಯಾಗಿ ಹಬ್ಬುವಂತೆ ಮಾಡಿದಳು. ಈಗ ಬಳ್ಳಿಯ ತುಂಬ ಹೂಗರಳಲ್ಲಿ ಗಮಗಮಿಸಲೆಂದು ಆ ದೇವರಲ್ಲಿ ಪ್ರಾರ್ಥಿಸೋಣ ನಾವಿಬ್ಬರು. ನೋಡಲಿ, ನಾನು ಬಯಸಿದ ಬದುಕು ಹಸಿರಾಗಿ ಹೊಲಸಾಗಲಿ ಎಂದು ಸದಾ ನಾನು ಆ ದೇವರಲ್ಲಿ ಮೊರೆಯುತ್ತಿರುವೆ, ಗೊತ್ತಾ? ಓಹೋ, ಆ ನಿನ್ನ ಮೊರೆಯ ಆಲಿಸಿ ಆ ಭಗವಂತ ನಿನಗೆ ತಕ್ಕ ವರವನ್ನು ಜೋಡು ಮಾಡಿದ್ದಾನೆ. ನೀವು ನನಗೆ ತಕ್ಕುವರ ಅಂತ ಯಾರು ಹೇಳಿದ್ರು? ನಾನು, ನನ್ನ ಮನಸ್ಸು. ನಿಮ್ಮಷ್ಟಕ್ಕೆ ನೀವೇ ಹೇಳಿದ್ರೆ ಮುಗಿತೇನು? ನಾವೀರುವರು ಜೋಡಿಯಾಗಿ ಹೊರಟಾಗ 4 ಜನ ನೋಡಿ ಇದು ತಕ್ಕ ಜೋಡಿ ಅಂತ ಒಪ್ಕೊಳ್ಬೇಕು, ಗೊತ್ತಾ? ಲೇ ಆಶಾ, ನಾವಿಬ್ಬರು ಮದುವೆ ಮಾಡ್ಕೊಳ್ಳೋದು 4 ಜನರನ್ನ ಒಪ್ಪಿಸೋದಕ್ಕಲ್ಲ, ಒಬ್ಬರನ್ನೊಬ್ಬರು ಅರಿತು ಜೀವನ ಬಿಡಿ ಸುಖವಾಗಿ ಬಾಳಬೇಕು. ಅರ್ಥ ಆಯ್ತಾ? ಸರಿ, ನಂಗೆ ಈಗ ಹೊತ್ತಾಯ್ತು, ನಾ ಫ್ಯಾಕ್ಟ್ರಿಗೆ ಹೋಗ್ತೀನಿ, ನೀ ಮನೆಗೆ ಹೋಗು. ಹೋಗಿಪ್ಪ, ನೀವು ಯಾವಾಗಲೂ ಬರೀ ಫ್ಯಾಕ್ಟ್ರಿ. ಹಾ ಅಳಬೇಡ, ನೀನು ಅತ್ತರೆ ಬರೀ ಮುತ್ತುಗಳ ಮೇಲೆ ಓಡಾಡಬೇಕಾಗತ್ತೆ. ಯಾಕೆ ಆಶಾ, ಇದ್ದಕ್ಕಿದ್ದಂತೆ ನಿನ್ನ ಮುಖ ಬಾಡಿ ಹೋಯ್ತಲ್ಲ? ರವಿ ಆಗಮನದಿಂದ ಕೊಳದ ಕೆಂದಾವರೆ ಅರಳಿತ್ತು. ರವಿ ಈಗ ತನ್ನ ಕಾಲಕ್ಕೆ ಹೊರಟ ಅಂದಾಕ್ಷಣ ಈ ಕಮಲದ ಪುಷ್ಪ ಮುದುಡಿ ಮುದ್ದೆ ಆಯಿತು ಅಷ್ಟೇ. ಓಹೋ, ಸದಾ ರವಿಯ ಜೊತೆಗೂಡಿ ನಗು ನಗುತ್ತಿರಬೇಕೆಂಬ ಆಸೆಯೇ ನಿನ್ನ ಕಮಲ ಪುಷ್ಪಕ್ಕೆ. ಮತ್ತೆ
ಜಮೀನ್ದಾರ್ ದಯಾನಂದ್ ಲತಾಳ ಪ್ರೇಮ ಪಾಶದಲ್ಲಿ ಬಂಧಿತನಾದರೆ ಅವರ ತಮ್ಮನ ಸ್ಥಾನದಲ್ಲಿರುವ ರವಿ ರೂಪಸಿ ಆಶಾಳ ಜೊತೆ ಮೈ ಮರೆತಿದ್ದಾನೆ. ಇವರಿಬ್ಬರ ಪ್ರೇಮ ಸಾಮ್ರಾಜ್ಯದ ಅಡಿಗಲ್ಲನ್ನು ಕೂಡ ಸಹಿತ ಕೀಳುವ ಕಳನಾಯಕ ನಾನಾದಾಗಲೇ ನನ್ನ ಪಾತ್ರಕ್ಕೆ ಕಳೆ ಕಟ್ಟುವುದು ಹೇಗಾದರೂ ಮಾಡಿ ಆಶಾಳನ್ನು ನನ್ನವಳಾಗಿಸಿಕೊಂಡು ಜಮೀನ್ದಾರ ಆಸ್ತಿಯನ್ನು ತೊಲಗಿಸುವ ಕಟುಕ ನಾನಾಗದಲೇ ನನ್ನ ಜನ್ಮ ಸಾರ್ಥಕ. ಮತ್ತೇನ್ ಮಾಡೋದು? ನಿನ್ನ ಮುಂದೆ ನಿಂತು ಲಾಪ್ 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 ಹೊಯ್ಕೊಳ್ಳೋ ಒಂದ ವರ್ಷಿ ನನಗೆ ಏನು ನಿಂತು ಲಾಪ್ ಲಾಪ್ ಹೊಯ್ಕೊಳ್ಳೋ ಜಾಗ ನೋಡಿ. ಎಲ್ಲಾರು ಹೋಳಿವ್ನ್ಯಾಗ ಹೊಯ್ಕೊಂಡ್ರ ನನ್ನ ನೀನು ದಿನ ಹೊಯ್ಕೊಳ್ಳೋ ಮಾಡಿಟ್ಟಿಯಲ್ಲ ನೀವು. ಮತ್ತೆ ನೋಡಲ್ಲ ಅವನ್ನೇ ಒಬ್ಬರಿಗೆ ಒಳಗಿಂದ ಕೊಡೋದು ಒಬ್ಬರಿಗೆ ಹೊರಗಿಂದ ಕೊಡೋದು ಮಾಡಬೇಡ. ಕೊಟ್ರ ಎಲ್ಲ ಒಬ್ಬರಿಗೆ ಕೊಡು. ಅಲ್ರಿ ನೀವು ಅಂದ್ರಲ್ಲ ಒಳಗಿಂದ ಹೊರಗಿಂದ ಮನಸ್ಸು 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 ಒಬ್ರಿಗೆ ಕೊಡೋದು ಮೈಗೆ ಒಬ್ರಿಗೆ ಕೊಡೋದು ಮಾಡಬೇಡ. ಒಬ್ರಿಗೆ ಹಾಲು ಕೊಡೋದು ಒಬ್ರಿಗೆ ಖಾಲಿ ಕ್ಯಾನ್ ಕೊಡೋದು ಮಹಾ ಪಾಪ. ನೀ ಯಾಕೆ ಸಿಟ್ಟಾಗಿ ಅಂತೇಳಿ ಗೊತ್ತಾಗ್ತಿಲ್ಲ. ಫೋಟೋಗ್ರಾಫರ್ ಕೈ ಹಿಡ್ಕೊಂಡು ಕುಡಿದಕ್ಕೆ ಸಿಟ್ಟಾಗಿ ಹೌದಿಲ್ಲ. ಮತ್ತೆ ನಾವು ಸಿಟ್ಟು ಬರ್ದ ಏನು ಮಾಡಲಿ? ಅಲ್ಲ ನಾ ಯಾವಾಗ ವಯಸ್ಸಿಗೆ ಬಂದಿನ ಅಂತ ಗೊತ್ತಾದ ಕೂಡಲೇ ನಾ ಮೊದಲು ನೋಡಿದ್ದ ನಿನ್ನ ಹಾಲಿನ ಕ್ಯಾನ. ಆ ಕ್ಯಾನ ನೋಡ್ದಾಗಿಂದ ಕುಡಿದ್ರ ನಿನ್ನ ಹಾಲ ಕುಡಿಬೇಕು. ಅಲ್ಲ 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 ನಿನ್ನ ಕ್ಯಾನ್ ಒಳಗಿನ ಹಾಲ ಕುಡಿಬೇಕು. ಕೈ ಹಿಡಿದ್ರ ಈ ಹಾಲು ಕ್ಯಾನಿನ ಒಡದಿನ ಕೈ ಹಿಡಿಬೇಕಂತಂದ್ರೆ ನಾನು ತಪಸ್ ತೆಗಿಯಾಕತ್ತೀನಿ. ಮತ್ತೆ ಹಿಂಗ ನೀವು ನೋಡಿದ್ರ ಹಿಂಗ ಮಾಡ್ತೀನಿ. ನಿನ್ನ ಹಕ್ಕಿಕತ್ರ ಹೇಳ ನನ್ನ ಪಾಕಿಟ. ಹೌದು, ನಾವು ಹುಡುಗಿಯರಿಗೆ ಪಾಕಿಟ್ ಅಂತೀವಿ, ಜಾಕೆಟ್ ಅಂತೀವಿ, ಮುದುಕರಿಗೆ ಬಕೆಟ್ ಅಂತೀವಿ. ಚಲೋ ಹೆಸರು ಮಾರೀಟ್ರಿ ಹೆಸರು. ಹೌದು, ಅದೆಲ್ಲ ಇರ್ಲಿ. ನಿನ್ನ ಮನಸ್ಸಿಗೆ ಏನ್ ಬೇಕು ಅದು ಹೇಳ್ಬಿಡಿ. ಏನಿಲ್ಲ, ನಮ್ದು ನಿಂದು ಹಂಗಾತಪ್ಪ ಅಂದ್ರ ಸುಮ್ಮ ಎಲ್ಲರೂ ಹೋಗಿ ಸಂಧ್ಯಾಗ ಹೋಗಿ ಮುಗಿಸ್ಕೊಂಡ್ಬಿಡು. ಮದುವೆ ಯಾಕಂದ್ರ ಈಗ ಯಾರಿಗೂ ಗೊತ್ತಾಗ ಗಪ್ ಚುಕ್ ಮುಗಿಸ್ಕೊಳ್ಳೋದ ಬೇಸಿ. ಹೇಳ್ತೀನಿ ಕೇಳಿಲ್ಲ, ಗೊತ್ತಾತು ಅಂತ ತಿಳ್ಕೊ. ಲೇ ವಾಶ, ಪಾರ್ಟಿ ಯಾವಾಗ್ಲಿ ಅಂತಂದು ಗಂಟು ಬಿದ್ದು ಹೊಡ್ತಾರೆ, ಚಳಿ ಹಿಡಿದು ಬಿಡ್ತಾರೆ. ಅಲ್ಲ ಕೋಳಿ ಅಂದ್ರೆ ಏನಂತ ತಿಳಿದಿ ನೀನು? ಲಗ್ನ ಆದ್ರೆ ಕೋಳಿ ಪಾರ್ಟಿ, ಮಕ್ಕಳಾದ್ರೆ ಕೋಳಿ ಪಾರ್ಟಿ, ಇಲೆಕ್ಷನ್ದಾಗ ಗೆದ್ರು ಕೋಳಿ ಪಾರ್ಟಿ, ಸೋದ್ರು ಕೋಳಿ ಪಾರ್ಟಿ. ಹಿಂಗಾಗಿ ಅವನ ಊರಾಗ ಮುಂಜಾನೆ ಕೂಗಾಗ ಒಂದು ಕೋಳಿ ಇಲ್ದಾಗ ಮಾಡಿಬಿಟ್ರ. ಹೋಗಿರುದಲ್ಲ ಅವನೇ. ಮತ್ತ ನನ್ನ ಕೇಳಿಕೆಗೆ ನಿನ್ನ ಹೇಳಿಕೆ ಏನು? ಸತ್ಯವಾಗಿ ಹೇಳ್ಕೊಡ್ತೀನಿ. ನಿನ್ನ ಮೇಲಾಣೆ, ನಿಮ್ಮ ಅಪ್ಪನ ಮೇಲಾಣೆ, ನನ್ನ ಮನುಷ್ಯ ಅಲ್ಲ. ಹಿಂಗಿದ್ರಾದ್ರೆ ಇವ್ ನೋಡ ಮೊನ್ನೆ ಹೇಸ್ ಕಾಶಿ ಜೋಡಿ ಕುಂದಾಡಿಕೆ ಆಟಿ ನನ್ನ ಮನುಷ್ಯಗೆ ಆ ಕಾಶಿ ಮಾಡಿದಿ. ಸುಮ್ಮ ನಾಟಕ ಮಾಡಿದೆ. ನಮಗ ಅರ್ಜೆಂಟ್ 100 ರೂಪಾಯಿ ಬೇಕಾಗಿತ್ತ. ಅದು ಹೆಂಗಿದ್ರು ಮಣ್ಣಿನ ಬೆನ್ನ ತರಬೇಕತ್ತಿತ್ತು. ಅದಕ್ಕೆ ಸುಮ್ಮ ಪ್ರೀತಿ ನಾಟಕ ಮಾಡಿ 100 ರೂಪಾಯಿ ಬಿಡಿಸ್ಕೊಂಡು ಈಗೇನ್ ಬಿಡು, ಅದ್ರ ರೊಕ್ಕ ಕೊಟ್ಟ
ಅಂದ್ರೆ ನಾನು ನಿನಗೆ 200 ರೂಪಾಯಿ ಕೊಡ್ಬೇಕಾಗ್ತದೆ. ಕೊಡ್ತೀನಿ ಆದ್ರ ಒಂದು ಮಾತು, ಯಾಕೋ ನನಗೆ ಅನುಮಾನ ಬರಕತ್ತೈತಿ. ಅಲ್ಲ ನೋಡ್ ಲಾವಣ್ಯ, ನೀನು ನಾನು ಮಾಡಿದ್ದ ಸಾಲ ತೀರ್ಸಾಕ ಅಲ್ಲ ನಮ್ಮ ಅಪ್ಪ ನೋಡಿ ಕುಣಗಾಡಿದ್ರೆ ಹಂಗ ಅಲ್ಲ ಕೂಡ ಅವನ ಅಲ್ಲ ಅವನ ಹತ್ರ ಏನೈತೆ ಅಂತ ಕೇಳ್ತೀಯ? ಅಲ್ಲ ಇವು ಎಲ್ಲ ಅವನ ಹತ್ರನ ಐತಿ. ನೋಡಿಲ್ಲ ಲಾವಣ್ಯ, ಅವನು ಟಿಜಿರಿ ಒಳಗ ಕಾಲು ಮುರ್ಕೊಂಡು ಬಿದ್ದಾಳ ಬಿಲಾಲಿ ಲಕ್ಷ್ಮಿ. ಅಲ್ಲ ಬಿಲಾಲಿ ಅಂತ ಇನ್ನು ಏನು ಮಾಡ್ಲಿ? ಅಲ್ಲ ಅವನು ಧರ್ಮವಂತರನ್ನ ದೂರ ಸರಿಸಿ ಕರ್ಮವಂತರನ್ನ ಕೈ ಹಿಡಿಯೋ ಆ ಮಹಾಲಕ್ಷ್ಮಿ ನನ್ನ ಇದ್ರಿಗೆ ಬಂದಿದ್ದು ಹೇಳ್ತಿದ್ದೆ ನಾನು. ಅಲ್ಲ ಮತ್ತೆ ಏನು ಅಂತ ಕೆಂದುಳು ಎಬಿಸಿ ಮೈ ಕೈ ಹಣ್ಣು ಮಾಡ್ಕೊಳ್ಳೋಣ ಮತ್ತೆ ಹಂಗಲ್ಲ ನುಗ್ಗರ ಕುಣದಾಡಿಕೆ ಹಾಕಿ ಮೈ ಕೈ ತಿಕ್ಕಾಡಿ ಕುಣದಾಡಿಬಿಟ್ರ ಮತ್ತೊಂದು ವಾರ ಪಡ್ಕೋಬಹುದು. ಸಂತೆಯಲ್ಲೊಂದು ಮನೆಯ ಮಾಡಿ ಅಂಜಿಕೆಗೆ ನಾಚಿದಳು ತಡೆಯ ಅಂತಂದು ಆ ಮನ್ಸೂರು ಸುಭದ್ರಮ್ಮನವ್ರು ಹಾಡಿದ್ದು ಕೇಳೇ ಇಲ್ಲ. ಹೆದರ್ಬೇಡ, ಆ ಸುಭದ್ರಮ್ಮನವ್ರು ಹೇಳಿದ್ ಕೇಳಿಲ್ಲ ಅಂಜಾಕೋಬೇಡ. ಅದು ಸುಭದ್ರಮ್ಮ ಹಾಡಿದ್ದಲ್ಲ, ಅದು ಅಕ್ಕ ಮಾದರಿ ಹಾಡಿದ್ದು. ನಾನಂತರೂ ಅಕ್ಕ ಮಾದರಿ ಹಾಡಿದ್ದು ಕೇಳಿಲ್ಲ, ನಾನಿದ್ರು ಸುಭದ್ರಮ್ಮನ ಹಾಡಿದ್ದು ಕೇಳಿಲ್ಲ. ಅಲ್ಲ ಮತ್ತೆ ನೀ ಏನ್ರ ಅಕ್ಕ ಮಾದರಿ ಹಾಡಿದ್ದು ಕೇಳಿ? ಅವಾಗ ನಾ ಇನ್ನ ಹುಟ್ಟಿದ್ದೇ ಇಲ್ಲ. ಹಂಗಾದ್ರೆ ಹೋಗ್ಬಿಡು, ಯಾರ ಹಾಡೋಲ್ಲಕ್ಕ ಮತ್ತೆ ನೀನಾರ ಈಗ ನೀ ಹಾಡು. ಹಂಗಂದ್ರೆ ನೀವು ಹಾಡ್ತೀರಿ? ನೀವು ಹಾಡೋದು ಅಷ್ಟಲ್ಲ, ಅಕ್ಕರ ಹಂಗಂದ್ರೆ ನಾನು ಹಾಡ್ತೀನಿ. ಯಾಕೋ ಫೋಟೋ ಹೊಡಿಯೋಣ ಹಿಂಗೆ ಯಾಕೆ ಲಾಭ ಲಾಭ ಹೊಯ್ಕೊಂತಿ? ಏನಾಗೈತೆ ನನಗೆ? ಅಲ್ಲ ಹೊಯ್ಕೊಂಡು ಏನು ಮಾಡ್ಲಪ್ಪ ಲೇ, ಈ ಹೆಣ್ಣಿನ ನೆಲಿನ ತಿಳುವಳಿಕೆ ಭಾಳ ಡೇಂಜರ್ ಡಿಟೆಕ್ಟಿವ್ ಹೆಣ್ಣೈತ್ಲೇ ಅದು. ಚಂದಾಗ ಬಾಯಿ ಹಿಡಿದು ಮಾತಾಡ. ನೀನು ನನ್ನಲ್ಲ ಅವ್ರ ಮುಂದೆ
ನಿಂದು ಲವರ್ ಲಿಸ್ಟ್ ಅನ್ನು ಕೊಡು. ಎಷ್ಟು ಮಂದಿ ಅದಾರ ನೋಡ್ತೀನಿ. ನಿನಗ ಈ ನಮ್ಮ ಲವಸ್ಸಿ ನೋಡಿ ತಗೊಳಗಲ್ಲ ಬಂದ್ರೆ ಸೀರೆ ದಾರಿ ಹಿಡಿದು ಹೋಗ್ಬಿಡು. ಯಾಕ್ರಿ ಹೊಸೋರ ಕರೆಕ್ಟ್ ಇನ್ನೇನು ಅಲ್ಲ ಇವತ್ತು ವಾಸುದೇವ ಆದ್ನಲ್ಲ ಅವ. ಹೌದು. ಮೊನ್ನೆ ವಾಸ್ಯ ಅಂದಿ, ಇವತ್ತು ವಾಸುದೇವ. ಲೇ ತಮ್ಮ ವಾಸು, ಈ ಹೆಣ್ಣನ್ನು ನಂಬಬೇಡಿ ಅಪ್ಪ. ಮೊನ್ನೆ ನಾನು ಕೂಡ್ಕೊಳೋದು, ಇವತ್ತ ನೀನು ಕೂಡ್ಕೊಳೋದು, ಹೌದು. ನಾಳೆ ನಿಮ್ಮ ಅಪ್ಪನ ಕೂಡ. ಅದು ಕರೆನ ಭಾಳ ಡೇಂಜರ್ ಐತೆ ಹೆಣ್ಣು ನಂಬಬೇಡ ನಾವು. ಸಿಕ್ಕಾಪಟ್ಟಿ. ಏನಂದಿ ನೀನು? ನಮಗಿಂತ ಮಾತು ಮಾತಾಡ್ತೇನೆ ನೀನು. ವಾಶು ಇವ್ರ ಕಾಸ್ತ ಏನ್ ಕೇಳ್ತಿ? ನಡಿ ಮೊದಲ ಪಿಕ್ಚರ್ ಕೊಡು ಮಾತಾಡ್ತೀನಿ. ನೋಡಿ ಪಿಕ್ಚರ್ಗೆ ಯಾವ ಡೀಪ್ ಸೆಕ್ಸ್ ಮಾರ್ನಿಂಗ್ ಶೋ ಅಲ್ಲ ಅದು ಅಲ್ಲ. ಈಗ ಹೆಂಗಾತು? ಹಾಡ ಅಂತಲ್ಲಪ್ಪ, ಚಲೋ ಬೇಷ ಮಾಡಿರಲ್ಲ ಇಬ್ರು ಕೂಡಿ. ನಮಗೆ ಏನ್ ಆಗ್ಬೇಕಾಗಿತ್ತು ಅದೆಲ್ಲ ಹಾಗೆ ಹೋಗೈತಿ. ಹಂಗಲ್ಲ ಹೋ ಕಾಶಿ, ಪಿಕ್ಚರ್ ಹೆಸರ ಈಗ ಹೆಂಗಾತು? ಪಿಕ್ಚರ್ ಹೆಸರು ಈಗ ಹೆಂಗಾತ? ಮತ್ತೆ ಹೋಗಿ ನೋಡಿ ಬರ್ರಪ್ಪ. ಕೊಂಟ ಬಿಟ್ಟು ಜೋಡಿ ನೀ ನಡಿ ಮತ್ತಿಲ್ಲ. ನೋಡ್ ಲಾವಣ್ಯ, ನಿನಗೊಂದು ಮಾತು ಹೇಳ್ತೀನಿ. ನೀ ಯಾರಿಗಾರ ಮೋಸ ಮಾಡು, ಆದ್ರೆ ಈ ಕಲಾಕಾರನಿಗೆ ಮೋಸ ಮಾಡಬೇಡ. ನನಗೇನು ಮೋಸ ಮಾಡಿದಲ್ಲ, ನಾನು ಉಸಿರು ತಾಕಿದ್ರೆ ಸಾಕು, ನಿಮ್ಮ ಮನೆ ಯಾವುದೂ ಉದ್ಧಾರ ಆಗಂಗಿಲ್ಲ. ನಾನ ಚಿತ್ರ ಕಲಾಕಾರ, ನಿನ್ನ ಒಲಿಯಾಗ ಬಿದ್ದು ಬೆಂಕಿಯಾಗಿ ಹೋದ ಚಿತ್ರ ಕಲಾಕಾರ ನಾನು. ಆದ್ರೆ ನನಗೆ ಈಗ ಉಳಿದಿರೋದು ಒಂದ ದಾರಿ, ಸೀದಾ ಅಲ್ಲೇ ಹೊಟ್ಟಿಲ್ಲ. ತಾಂಡಾಕ ಬರ್ತೀನಿ, ಬಾಯ್. ತಾಪ್ ಮಾಡಕೊಂಡಾನ. ಎಲ್ಲಿ ಹೋಗಿ ಅವನ ಕಂಟ್ರಿ ಸೀರೆ ಕುಡಿತಾನ ಗೊತ್ತಿಲ್ಲ. ಅದು ಹೋಗ್ಲಿ ಬಿಡು. ನನ್ನ ಪಟ್ನ ಪಿಕ್ಚರ್ ಹೋಗೋಣ. ಒಬ್ಬ ಮುದೋಡೆ ಬಂದಪ್ಪ, ನಮ್ಗೆ ಆಗೋ ಕೆಲಸಕ್ಕೂ ಆಗುದಿಲ್ಲ. ಬಾಬಾ ಹೋಗೋಣ. ಸಂತಿಗೆ ಬಂದಾಗ ಬೆಟ್ಟಾಗ ನನ್ನ ಗೆಳೆಯ, ಸಂತಿಗೆ ಬಂದಾಗ ಬೆಟ್ಟಾಗ ನನ್ನ ಗೆಳೆಯ, ನೀರಾಗ ನನ್ನ ಗೆಳೆಯ, ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಸವಾಲ ಅಂತ ಹೇಳಿಕೋ ನೋಡು. ಅವರು ಭೂಮಿಯಲ್ಲ ಮುಗಿದ ಮೇಲೆ ನೀನಾಗ್ಲಿ ನಾನಾಗ್ಲಿ ಯಾವ ಅವ್ರನ್ನ ಉಳಿಸ್ಕೊಳ್ಳಲು ಸಾಧ್ಯವಿಲ್ಲ ಕಣೆ. ಯಾಕೆಂದ್ರೆ ದೇವರು ಎಲ್ಲರಿಗೂ ಎಲ್ಲರನ್ನು ಕೊಟ್ರೆ ನನ್ನನ್ನು ನಡೆಸೋದಿಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಏನಾದರೂ ಒಂದು ಕೊರತೆ ಮಾಡ್ತಾನೆ. ನಾನೆಲ್ಲರೂ ಇರುವಾಗ ನೀನು ಯಾಕೆ ಅನಾಥ ಆಗ್ತೀಯ? ಅವರೇ ಒಂದು ವಿಚಾರ ಯಾಕೆ? ಈಗ ಜಮೀನ್ದಾರ್ ದಯಾನಂದ ವಿಚಾರವನ್ನೇ ತೆಗೆದುಕೋ. ಅವರಿಗೆ ಸಕಲ ಸಂಪತ್ತನ್ನು ಕೊಟ್ಟಿದ್ದಾನೆ. ಆದರೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲದೆ ಪ್ರತಿದಿನ ಕೊರಗುವಂತೆ ಮಾಡಿಬಿಟ್ಟಿದ್ದಾನೆ. ನೋಡು, ನಾವೆಲ್ಲರೂ ನಿನ್ನ ಜೊತೆ ಇರುವಾಗ ನೀನ್ಯಾಕೆ ಅನಾಥರಾಗ್ತೀಯ? ಮೊದಲು ಮನೆಗೆ ಹೋಗೋಣ. ನಾನು ಈಗ ತಾನೇ ಮೈಸೂರಿಂದ ಬಂದಿದ್ದೇನೆ. ದಯಾನಂದರನ್ನು ಮನೆಗೆ ಕಳಿಸಿ, ಹಾಗೆ ನಾನು ಮನೆಗೆ ಹೊರಟಿದ್ದೇನೆ. ನಾಳೆ ಮನೆಗೆ ಹೋಗೋಣ. ಹೌದು, ನೀನು ಜಮೀನ್ದಾರ್ ಕೂಡ ಮೈಸೂರಿಗೆ ಹೋಗಿದ್ರಾ? ಹೌದು, ಈಗ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲು ಹೋಗಿದ್ದೇವೆ. ಈ ತಾನೇ ಅವ್ರ ಮನೆಗೆ ಹೊರಟಿದ್ದೇನೆ. ನಾನು ಈಗ ಮನೆಗೆ ಹೋದ್ರೆ ಜಮೀನ್ದಾರ್ ನನ್ನ ಕೈ ಸಿಗ್ಬೋದಾ? ಅಯ್ಯೋ ಹುಚ್ಚಿ, ಇಷ್ಟೇಕೆ ಅವಸರ ಮಾಡ್ತಾ ಇದೀಯಾ? ಇವತ್ತು ಬಿಟ್ಟು ನಾಳೆ ಹೋಗಿ ಅವರನ್ನು ಕಂಡ್ರಾಯ್ತು. ನಡಿ ಮನೆಗೆ ಹೋಗೋಣ. ಹಾಗಲ್ಲ ಲತಾ, ಅಪ್ಪಾಜಿಯವರು ಹಸುವಿಗೊಮ್ಮ ನನ್ನ ಕೈಯಲ್ಲಿ ಒಂದು ಪತ್ರ ಕೊಟ್ಟಿದ್ದಾರೆ. ಇದು ನಾನು ನೇರವಾಗಿ ಅವ್ರ ಕೈಯಲ್ಲಿ ಕೊಡುವಂತೆ ಹೇಳಿದ್ದಾರೆ. ಅದಕ್ಕಾಗಿ ನೋಡು, ಆ ಪತ್ರವನ್ನು ನನ್ನ ಕೈಯಲ್ಲಿತ್ತ ಅದೇನಿದೆ ಅಂತ ನಾನು ಓದಿ ಹೇಳ್ತೀನಿ. ನೋಡು, ತಪ್ಪಾಗಿ ಭಾವಿಸ್ಬೇಡ. ಇದೇನೋ ಪರ್ಸನಲ್ ಲೆಟ್ರು ಅಂತ ಕಾಣಿಸುತ್ತೆ. ಅದಕ್ಕಾಗಿ ನೇರವಾಗಿ ಅವ್ರ ಕೈಯಲ್ಲಿ ಕೊಡೋದು ಅಂತ ನನ್ನ ಭಾವನೆ. ಲೇ ಆಶಾ, ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ದಯಾನಂದ ನನ್ನ ದೇಹಗಳು ಬೇರೆ ಬೇರೆ ಆದ್ರೂ ಜೀವ ಇಬ್ಬರು ಒಂದೇ ಕಡೆ. ನೋಡು, ಈ ಲೆಟರ್ ನಾನು ಓದಿದ್ರೆ ಅವ್ರೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವ್ರ ಪರ್ಸನಲ್ ಲೆಟರ್ ಓದೋದಕ್ಕೆ ನಾನು ಅವ್ರಿಗೆ ಪರ್ಸನಲ್ ಸೆಕ್ರೆಟರಿ ಇದ್ದಂತೆ. ಅದ್ರ ಬಗ್ಗೆ ನೀನು ವಿಚಾರ ಮಾಡುವ ತಾನು. ಹೌದು, ಒಂದ್ ವೇಳೆ ಜಮೀನ್ದಾರು
ಈ ಲೆಟರ್ನ ಒಡೆದು ಓದ್ದವರು ಯಾರು ಅಂತ ಕೇಳಿದ್ರೆ ನಿಮ್ಮ ಪ್ರೀತಿಯ ಲತಾ ಓದಿದ್ದಾಳೆ ಅಂತ ಹೇಳು. ಅದಕ್ಕೆ ಅವ್ರೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆಯ್ತು ಸಾಕು. ಪ್ರಿಯ ಶಿಷ್ಯ ದಯಾನಂದ, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಬೇಡಿಕೊಳ್ಳುವ ಕಳಕಳಿಯ ಬೇಡಿಕೆ. ದಯಾನಂದ, ನಿನ್ನ ಹೃದಯ ದಯೆ ಕರುಣೆಯೇ ಕಡಲು. ಕಾರಣ ನಾನು ಅನಾಥಳನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳಾದ ಆಶಾಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯ ಉಜ್ವಲಗೊಳ್ಳುವಂತೆ ಮಾಡುವ ಹಿರಿವನೇ ನಿನ್ನದು. ಇದೇ ನನ್ನ ಕೊನೆಯಾಸೆ. ನೀನು ಈ ಪತ್ರಕ್ಕೆ ಅಮಾನ್ಯ ಮಾಡಿ ನನ್ನ ಮಗಳ ಕೈ ಹಿಡಿಯದಿದ್ದರೆ ಅವಳಿಗೆ ಆತ್ಮಹತ್ಯೆ ದಾರಿ. ನೀನು ಅವಳ ಕೈ ಹಿಡಿದು ಅವಳ ಬಾಳನ್ನು ಬಂಗಾರಮಯ ಮಾಡಿದಾಗ ನನ್ನ ಆತ್ಮಕ್ಕೆ ಶಾಂತಿ. ನೀನೆಲ್ಲ ತಿಳಿದವನು, ನಾನೇನು ಹೆಚ್ಚೇನು ಬರೆಯಲಾರೆ. ನಿನ್ನ ಗುರುಮೂರ್ತಿ. ಯಾಕೆ ಏನಾಯ್ತು? ಯಾಕೆ ಎಲ್ಲಿಲ್ಲ ಆಶಾ? ಸುಂದರ ಸ್ವಪ್ನಗಳ ಸರಮಾಲೆಯನ್ನು ಹೇಳುತ್ತಾ ಅವರ ಮುಗ್ಗಯನ್ನು ಹೂವಿನ ಹಾಸಿಗೆ ಮೇಲೆ ನಡೆಯುತ್ತಿದ್ದಾಗ ಮುಳ್ಳಿನ ಹಾಸಿಗೆಯನ್ನು ತಂದು ಹಾಕಿದಾಗ ಚಿನ್ನಬೇಕಲ್ವೇಳೆ. ನೋಡು, ನೀನೇನು ಚಿಂತೆ ಮಾಡಬೇಡ. ಈ ಬ್ಯಾಗ್ ತೆಗೆದುಕೊಂಡು ನಿನ್ ಮನೆಗೆ ನಡೆ. ನಾನು ದಯಾನಂದ ಅವ್ರಿಗೆ ಕಂಡು ಬರ್ತೀನಿ. ನೀನು ಹೋಗು. ಬೇಡ, ನಿನಗೆ ತೊಂದರೆ. ನೋಡು, ನಾನೇ ಸ್ವತಃ ಅವರನ್ನು ಕಂಡು ಈ ಪತ್ರನ ಅವ್ರ ಕೈ ಕೊಟ್ಟು ಅವ್ರ ಮನೋಭಿಪ್ರಾಯನ ತಿಳ್ಕೊಂಡು ಬರ್ತೀನಿ ನಾನು. ಬೇಡ ಆಶಾ, ನೀನು ಹೋದ್ರೆ ನೀನು ನನ್ನ ಗುರುಮೂರ್ತಿಯವರ ಮಗಳು, ನೀನು ನನ್ನ ಸಹೋದರಿಯ ಸಮಾನ. ಆದಷ್ಟು ಬೇಗ ನಿನಗೆ ತಕ್ಕ ವರವನ್ನು ಶೋಧಿಸಿ ಮದುವೆ ಮಾಡುವ ಹೊಣೆ ನನ್ನದು ಅಂತ ಹೇಳಿ ಕಳಿಸ್ತಾರೆ ಕಲಿ. ಮತ್ತೆ ನೀನ್ ಹೋದ್ರೆ ಹೇಗಾದ್ರು ಮಾಡಿ ನಿನ್ನ ಕೈ ಹಿಡಿಯೋದಕ್ಕೆ ಒಪ್ಪಿಸ್ಕೊಂಡೇ ಬರ್ತೀನಿ. ನೀನು ಮನೆಗೆ ನಡೆ, ನಾನು ಬರ್ತೀನಿ. ಆಗ್ಲಿ. ಗುರುಗಳು, ನಿಮ್ಮ ಶಿಷ್ಯನ ಶಿಕ್ಷೆಯಲ್ಲಿ ಅಡಗಿದ್ದೇ ನಿಮ್ಮ ಮಗಳ ಭವಿಷ್ಯ. ಯಾವುದನ್ನು ವಿಮರ್ಶೆ ಮಾಡದೆ ಬರೆದು ಬಿಟ್ಟ ಈ ಪತ್ರವನ್ನು ದಯಾನಂದ ಯಾರು, ಆಶಾ ಯಾರು, ಲತಾ ಯಾರು ಅಂತ ವಿಚಾರ ಮಾಡದೆ ತುಡುಕಿ ಬಿಟ್ಟಿದ್ದೀರ ಗುರುವೇ, ತುಡುಕಿ ಬಿಟ್ಟಿದ್ದೀರ. ದೇವರೇ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ನನ್ನ ಕೈಯಲ್ಲಿ ಮುದ್ದಾಗಿ ಹಸನ್ಮುಖಿಯಾಗಿ ಬಂದಿದ್ದೇನೋ ಸತ್ಯ. ಆದರೆ ಈ ಹೃದಯ ಮಂದಿರದಲ್ಲಿ ದೇವಮೂರ್ತಿಯನ್ನು ದಯಾನಂದವನ್ನು ಕೂಡಿಸ್ಕೊಂಡು ಕೊನೆವರೆಗೂ ಅವರ ಜೊತೆ ಜೀವನದಕ್ಕೂ ಜೀವನ ಸಾಗಿಸಬೇಕಂತ ಕನಸು ಕಟ್ಕೊಂಡು ನನ್ನ ಕನಸನ್ನು ನಚ್ಚುಗಾರ ಮಾಡದೆ ಈಗಲಾದರೂ ಸಮಾಧಾನವಾಯಿತು ನಿನ್ನ ಮನಸ್ಸಿಗೆ. ಈ ಹಾಕದ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದನ್ನು ಕೊಟ್ಟು ಯಾಕೆ ಅರ್ಥಧಾರೆಯಲ್ಲಿ ಮುಕ್ತಾಯ ಮಾಡ್ತೀಯ? ಹೇಳು ದೇವ, ಹೇಳು. ಏನಾದ್ರೂ ಆಗಲಿ ನನ್ನ ಮನಸ್ಸನ್ನು ಕಲ್ ಮಾಡಿಕೊಂಡು ಈ ನನ್ನ ಹೃದಯ ಮಂದಿರದಲ್ಲಿ ದೇವ ಮೂರ್ತಿಯನ್ನಾಗಿ ನಿರ್ಮಿಸಿದ ದಯಾನಂದರ ಮೂರ್ತಿಯನ್ನು ನನ್ನ ಕೈಯಾರೆ ನಾನೇ ಆಶಾಳ ಮನದಲ್ಲಿ ಮೂಡಿಸಲೇಬೇಕು. ನನ್ನ ಬೇಡೋ ಹಣವನ್ನು ಕೊಟ್ಟು ನನಗೆ ತಕ್ಕ ವರವನ್ನು ತಂದು ಮದುವೆ ಮಾಡಬಲ್ಲ. ಆದರೆ ಆಶಾಳ ಜೀವನದಲ್ಲಿ ಯಾರೂ ಇಲ್ಲ. ಅವಳಿಗೆ ಅಕ್ಕಳಾಗಿ ನಾನೇ ನಿಂತು ಅವಳ ಬಾಳನ್ನು ಸ್ಥಾಪಿಸಲೇಬೇಕು. ಹೌದು, ಹೆಂಡತಿಯಾಗಿ ಕರುಣಾಮಯಿ ಆದಿಶಕ್ತಿ ಅಂತ ಪೂಜಿಸ್ತಾರೋ ಈ ಮಾನವ ಕುಲಕ್ಕೆ ಗೊತ್ತಾಗಬೇಕು. ಹೆಣ್ಣು ಹೆಣ್ಣ ತ್ಯಾಗಕ್ಕಾದ್ರೂ ಸಿದ್ಧಳಾಗ್ತಾಳೆ ಅಂತ. ಕಲ್ಲಾಕು ಮನಸ್ಸೆ, ಕಲ್ಲಾಕು. ಕಷ್ಟವಾಗುತ್ತೆ, ಕಟ್ಟಿಕೊಳ್ಳೋದನ್ನು ಬಿಟ್ಟು ಕೊಡ್ಬೇಕು ಅಂದಾಗ ಸತ್ತೇ ಹೋಗ್ಬೇಕನ್ಸುತ್ತೆ. ಅದೇ ಆಶಾ ಭವಿಷ್ಯವನ್ನು ಭವಿಷ್ಯಗೊಳಿಸಬೇಕಾದ್ರೆ ಅವಳ ಬಾಳು ಬೆಳಕಿಗೆ ನಾನು ತೈಲವಾಗಲೇಬೇಕು. ನಾನು ತೈಲವಾಗಲೇಬೇಕು. But
ರವಿ, ಅವರವರ ಆಯುಷ್ಯ ಮುಗಿದ ಮೇಲೆ ಎಲ್ಲರೂ ಆ ಪರಶಿವನ ಪದತಲಕ್ಕೆ ಶರಣಾಗಲೇಬೇಕಲ್ಲ. ಅದಕ್ಕೆ ಯಾರೇನು ಮಾಡಲು ಬರುವುದಿಲ್ಲ. ಆದರೂ ಆದಷ್ಟು ಬೇಗ ಆಷಾಢ ಬಾಳಿಗೊಂದು ದಾರಿ ತೋರುವುದು ನಮ್ಮ ಕರ್ತವ್ಯ. ಹೌದಣ್ಣ, ಏನಾದರೂ ಮಾಡಲೇಬೇಕು. ಇಲ್ಲವಾದರೆ ಮೊದಲೇ ಭಾವನಾ ಜೀವಿಯಾದ ಅವಳು ಏನಾದರೂ ಅನಾಹುತ ಮಾಡ್ಕೊಳ್ಬಹುದು. ಆದಷ್ಟು ಬೇಗ ಅವಳ ಕಲ್ಯಾಣ ಕಾರ್ಯವೊಂದನ್ನು ಮುಗಿಸಿ ನೀನು ಪುಣ್ಯ ಕಟ್ಟು. ಯಾಕ್ರವಿ, ನನಗಿಂತಲೂ ಹೆಚ್ಚು ನಿನಗೆ ಅವಳ ಮೇಲೆ ಅನುಕಂಪ ಇದೆಯಲ್ಲ, ಮತ್ತೆ ನೀನೇನಾದರೂ ಅವಳನ್ನ ಚೇಚೆ ಹಾಗೇನಿಲ್ಲಣ್ಣ. ನಿನಗೆ ಪ್ರಯಾಣ ಮಾಡಿ ಆಯಾಸವಾಗಿರ್ಬೋದು, ನೀನು ಹೋಗಿ ರೆಸ್ಟ್ ತೆಗೆದುಕೋ. ನಾನು ಫ್ಯಾಕ್ಟ್ರಿಗೆ ಹೋಗಿ ಬರ್ತೇನೆ. ಸರಿಯಪ್ಪ. ರವಿ ಆಶಾಳ ಬಗ್ಗೆ ಆಳವಾಗಿ ವಿಚಾರ ಮಾಡುವುದನ್ನು ನೋಡಿದರೆ ಅವಳ ಬಗ್ಗೆ ಏನು ಆಶಾಗೋಪುರವನ್ನೇ ಕಟ್ಟಿದಂತೆ ಕಾಣುತ್ತದೆ. ಹುಚ್ಚು ಹುಡುಗ, ಅದೆಲ್ಲಿ ಆ ಆಶಾಳ ಪ್ರೀತಿಯ ಮಡುವಿನಲ್ಲಿ ಮುಳುಗಿರುವನೋ ಏನೋ. ಇರಲಿ, ಹಾಗೇನಾದರೂ ಅವರಿಬ್ಬರು ಪರಸ್ಪರ ಪ್ರೇಮಿಗಳೇ ಆಗಿದ್ದೇ ಆದರೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಿದ್ರಾಯಿತು. ಯಾಕೆ ಲತಾ, ಮಣಿಯನ್ನಾದ್ರೂ ಮುಟ್ಟಿದೆಯೋ ಅಥವಾ ಮಧ್ಯ ಮಾರ್ಗದಿಂದಲೇ ಮರಳಿ ಬಂದೆಯೋ? ಮಧ್ಯ ಮಾರ್ಗದಲ್ಲಿ ನನಗೊಂದು ಪರಿಸ್ಥಿತಿ ಬಂದು ಒದಗಿತ್ತು. ಅದಕ್ಕಾಗಿ ಹಾಗೆ ನಾನು ಮರಳಿ ಮನೆಗೆ ಬರಬೇಕಾಯ್ತು ಅಷ್ಟೇ. ಯಾಕೆ ಲತಾ, ಅಂತಹ ಮಹತ್ವದ ಕೆಲಸವಾದ್ರೂ ಏನಿತ್ತು? ಭಾರಿ ಮಹತ್ವದ ಕೆಲಸಗಳಿತ್ತು. ಅಂದ ಹಾಗೆ ಗುರುಮೂರ್ತಿಗಳು ನಮ್ಮ ನಗಲಿ ಹೋಗ್ಬಿಟ್ರಂತೆ. ಹೌದು ಲತಾ, ನನಗೂ ರವಿ ಇದೀಗ ತಾನೇ ಹೇಳ್ತಾ. ಪಾಪ ಆಶಾ ಅನಾಥಳಾಗಿ ಬಿಟ್ಲು. ಅವರವರ ಹಣೆ ಬರಹ, ಅದಕ್ಕೆ ಯಾರೇನು ಮಾಡಲು ಬರುವುದಿಲ್ಲ. ಆದ್ರೂ ಆದಷ್ಟು ಬೇಗ ಆಶಾ ಬಾಳುವುದು ದಾರಿ ತೋರಿದ್ರಾಯ್ತು. ನೋಡಿ, ಅದು ಯಾವುದು ನಮಗೆ ಬಿಡ್ಲಾದ ಪರಿಸ್ಥಿತಿ. ಈ ಒಂದು ಕಿರಿಯ ಹೊಣೆ ನಿಮ್ಮದಾಗಿದೆ ಅಂದಮೇಲೆ ಅದನ್ನು ಜವಾಬ್ದಾರಿಯಿಂದ ನಿಭಾಯಿಸಬೇಕಾಗಿದ್ದು ನೀವೇ ಅಲ್ವೇ? ಅದ್ಯಾವ ದೊಡ್ಡ ಕೆಲಸ ಲತಾ, ಏನಾದ್ರೂ ಒಂದು ಮಾಡಿದ್ರಾಯ್ತು. ಅಲ್ಲ, ನೀನ್ಯಾಕೆ ಅದನ್ನ ಇಷ್ಟೊಂದು ತಲೆಗೆ ಹಚ್ಕೊಂಡಿದೀಯಾ? ಹಾಗಲ್ಲ, ಎಷ್ಟೇ ಆದ್ರೂ ನಮ್ಮ ಭವಿಷ್ಯವನ್ನು ರೂಪಿಸಿದ ಗುರುಗಳು ನಮ್ಮ ಜೀವನ ಉದ್ದಕ್ಕೂ ಅವರು ನೆಲೆಸುವ ಹಾಗೆ ಮಾಡಿ ಹೋದ ಗುರುಮೂರ್ತಿಗಳ ಮಗಳ ಜೀವನ ಚೆನ್ನಾಗಿ ಆದರೆ ಅಷ್ಟೇ ಸಾಕು ಅನ್ನೋದೇ ನನ್ನ ಆಸೆ ಅಷ್ಟೇ. ನೋಡು ಲತಾ, ಅವರು ನಿನಗೆ ಹೇಗೆ ಗುರುಗಳು, ನನಗೂ ಹಾಗೆ ಗುರುಗಳು. ಅಲ್ಲದೆ ಮೇಲಾಗಿ ನನ್ನ ತಂದೆಯ ಆತ್ಮೀಯ ಸ್ನೇಹಿತರು ಅಂದಾಗ ಅವನ ಮಗಳ ಆಗು ಹೋಗುಗಳ ಬಗ್ಗೆ ಅವಲೋಕಿಸದಿರಲು ಅದೇಗೆ ಸಾಧ್ಯ? ಏನಾದ್ರೂ ಒಂದು ಮಾಡಿದ್ರಾಯ್ತು. ಸದ್ಯ ನಡೆ, ಇಲ್ಲೇ ನೀನು ಊಟ ಮಾಡುವಂತೆ. ಹಾ, ಊಟ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಾಗಿ ಕುಂತು ಊಟ ಮಾಡ್ತೀನಿ. ಆದ್ರೆ ನನಗೊಂದು ಮಾತನಾಡ್ಸ್ಕೊಡ್ತೀನಿ. ಯಾಕ್ಲತಾ, ಇವತ್ತೇನೇನೋ ವಿಚಿತ್ರವಾಗಿ ಮಾತನಾಡ್ತಾ ಇದೆಯಲ್ಲ? ವಿಚಿತ್ರವೇನಿಲ್ಲ ದಯನ, ನೀವು ನನ್ನನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀರಾ? ಏ ಲತಾ, ನಿನಗೇನಾದ್ರೂ ಹುಚ್ಚಿಡಿತೇನೆ? ಎಂದೂ ಇಲ್ಲದ ಪ್ರಶ್ನೆ ಇಂದೇಕೆ ಲತಾ? ಏ ಲತಾ, ನೀನು ಈ ದಯಾನಂದನ ಹೃದಯದ ಒಂದು ತುಂಡು, ನನ್ನ ಜೀವದ ಉಸಿರು. ಏ ಲತಾ, ಈ ಪ್ರಪಂಚದಲ್ಲಿ ಇದುವರೆಗೂ ನಾನು ನನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಿಲ್ಲ, ಮುಂದಾದರೂ ಪ್ರೀತಿಸುವುದೂ ಇಲ್ಲ. ನೋಡಿ, ನನ್ನ ಮೇಲೆ ನಿಮಗೆ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಯೇ? ಲತಾ ಲತಾ, ಜೀವನ ಸಂಗಾತಿಯಾಗುವವಳ ಮೇಲೆ ನಂಬಿಕೆ ವಿಶ್ವಾಸವನ್ನಿಡದೆ ಮತ್ತಾರ ಮೇಲಿಡಲಿ ಲತಾ, ಮತ್ತಾರ ಮೇಲಿಡಲಿ. ಹಾಗಾದ್ರೆ ನಾನು ನಿಮಗೆ ಪ್ರೀತಿಯಿಂದ ವಿಷ ಕೊಟ್ಟು ಮೋಸ ಮಾಡಿದ್ರೆ? ಏ ಲತಾ, ಸುಮ್ಮನೆ ಮಾತು ಬಳಸಬೇಡ. ಕುಡಿಸಲೇಬೇಕೆಂಬ ಆಸೆ ನಿನಗಿದ್ರೆ ಈ ಕ್ಷಣವೇ ನಿನ್ನ ಕೈಯಾರೆ ಕುಡಿಸಿ ಬಿಡು. ಪ್ರೀತಿಯ ಪ್ರೇಯಸಿ ಕರುಣೆ ದೋರಿಕೊಟ್ಟ ಅಮೃತ ಎಂದು ಭಾವಿಸಿ ನಾ ಕುಡಿಯದಿದ್ರೆ ಈ ದಯಾನಂದ ಜೀವಗಳ ಇವನೊಬ್ಬ ಅಂಜುಬುರುಕ ಎಂದು ಸಾರುವೆಯಂತೆ ಈ ಜಗಕ್ಕೆ. ಅರ್ಥವಾಗುತ್ತೀನಿ ನೀವು ನನ್ನ ಮೇಲೆ ಪ್ರೀತಿ, ನಂಬಿಕೆ, ವಿಶ್ವಾಸ ಎಂತದ್ದು ಅಂತ. ಆದರೆ ಆ ಪ್ರೀತಿಯ ಬಳಿಗೆ ನನ್ನ ಕೈಯರೆ ನಾನು ಬಿಸಿನೀರೆರೆದು ಆ ಬಳ್ಳಿ ಮಾಡಿ ಬೆಸಳುವಂತೆ ಮಾಡಿ. ಲತಾ ಲತಾ, ಸುಮ್ಮನೆ ಹತ್ತು ನನಗೂ ಕಣ್ಣೀರು ತರಿಸ್ಬೇಡ. ಈಗ ಆದದ್ದಾದ್ರೂ ಏನು, ಸಮಾಧಾನದಿಂದ ಸ್ಪಷ್ಟವಾಗಿ ಹೇಳತಾ. ಸಮಾಧಾನದಿಂದ ಹೇಳಿದ್ರೆ
ಕೇಳಿ ಸಹಿಸಿಕೊಳ್ಳುವಷ್ಟು ಸಹನಾ ಶಕ್ತಿ ನಿಮ್ಮಲ್ಲಿಲ್ಲ ದಯಾನಂದ, ನಿಮ್ಮಲ್ಲಿಲ್ಲ. ಲತಾ, ನೀನೇ ಈ ರೀತಿ ಅಳುತ್ತಾ ಸಂಕಟ ಪಟ್ರೆ ನನಗೆ ಹೇಗೆ ಅರ್ಥವಾಗಬೇಕು? ದಯಾನಂದ, ಅರ್ಥ ಆಗಂತ ಸಮಯ ಮಿಂಚಿ ಹೋಗಿದೆ. ನನ್ನ ಮೇಲೆ ನೀವಿಟ್ಟಿರೋ ಪ್ರೀತಿಗೆ ನಾನು ಸಾವಿರವರೆಗೂ ಚಿರಋಣಿಯಾಗಿರುತ್ತೇನೆ. ಆದ್ರೆ ನನಗೊಂದು ಮಾತು ಕೊಟ್ಟು ನಡೆಸಿಕೊಡಿ. ಏ ಲತಾ, ಎಂತಹ ಹುಚ್ಚಿಯೇ ನೀನು? ಈ ದಯಾನಂದ, ಈ ಸಿರಿ ಸಂಪತ್ತು, ನನ್ನ ಆಸ್ತಿ ಅಂತಸ್ತು, ನನ್ನ ಸರ್ವಸ್ವವು ನಿನ್ನದೇ ಅಂದಾಗ ಕೇವಲ ಕೇವಲ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕಟುಕನಲ್ಲ ಈ ದಯಾನಂದ. ಕೇಳತ, ಅದೇನೇ ಇದ್ರು ನಿಸ್ಸಂಕೋಚವಾಗಿ ಕೇಳು. ಮೊದಲೇ ವಿಚಾರಿಸಿ ಮನಸ್ಸು ಕಲ್ಲು ಮಾಡಿಕೊಂಡು ಯಾವುದೇ ತ್ಯಾಗ ಕರುಣೆ ಮಮತೆಗೆ ಬಲಿಯಾಗದೆ ಕೊಟ್ಟ ಮಾತನ್ನು ನಡೆಸಿಕೊಡೋ ಕರುಣಾಮೂರ್ತಿ ನೀವಾಗಬೇಕನ್ನೋದೇ ನನ್ನ ಆಸೆ. ಲತಾ, ನನ್ನ ಪ್ರಾಣವನ್ನೇ ಪಣಗಿಟ್ಟಾದ್ರೂ ಸರಿ ನಿನ್ನ ಕೊಟ್ಟಿರೋ ಮಾತನ್ನು ನಡೆಸ್ಕೊಡ್ತೀನಿ ಕಣೆ, ಆಯ್ತೇ? ಸತ್ಯವಾಗಿ ನಡೆಸ್ಕೊಡ್ತೀರ ನನಗೆ ಕೊಟ್ಟ ಮಾತನ್ನು? ಲತಾ, ನನ್ನ ಹೆತ್ತವರ ಸಾಕ್ಷಿಯಾಗಿ, ನನ್ನ ನಿನ್ನ ಈ ಪವಿತ್ರ ಪ್ರೇಮದ ಸಾಕ್ಷಿಯಾಗಿಯೋ ನಿನ್ನ ಕೊಟ್ಟಿರೋ ಮಾತನ್ನು ನಡೆಸ್ಕೊಡ್ತೀನಿ ಲತಾ. ಇದು ಈ ತೆಗೆದುಕೋ ಪ್ರಮಾಣ ವಚನ. ಹಾಗಾದ್ರೆ ತೀರ್ಕೊಳ್ಳಿ ಈ ಪತ್ರವನ್ನು. ಈ ಪತ್ರದಲ್ಲಿ ಬರುವುದನ್ನು ಕಾರ್ಯರೂಪಕ್ಕೆ ತಂದು ನನಗೆ ಕೊಟ್ಟ ಮಾತನ್ನು ನಡೆಸಿಕೊಟ್ಟ ದಿಟ್ಟ ಪುರುಷ ನೀವಾಗಬೇಕನ್ನೋದೇ ನನ್ನ ಆಸೆ. ಪ್ರಿಯ ಶಿಷ್ಯ ದಯಾನಂದ, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಬೇಡಿಕೊಳ್ಳುವ ಕಳಕಳಿಯ ಬೇಡಿಕೆ. ದಯಾನಂದ, ನಿನ್ನ ಹೃದಯ ದಯೆ ಕರುಣೆಯೇ ಕಡಲು. ಕಾರಣ ನಾನು ಅನಾಥಳನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳಾದ ಆಶಾಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯ ಉಜ್ವಲಗೊಳ್ಳುವಂತೆ ಮಾಡುವ ಹಿರಿಹೊಣೆ ನಿನ್ನದು. ಇದೇ ನನ್ನ ಕೊನೆಯಾಸೆ. ನೀನು ಈ ಪತ್ರಕ್ಕೆ ಅಮಾನ್ಯ ಮಾಡಿ ನನ್ನ ಮಗಳ ಕೈ ಹಿಡಿಯದಿದ್ದರೆ ಅವಳಿಗೆ ಆತ್ಮಹತ್ಯೆ ದಾರಿ. ನೀನು ಅವಳ ಕೈ ಹಿಡಿದು ಅವಳ ಬಾಳನ್ನು ಬಂಗಾರಮಯ ಮಾಡಿದಾಗ ನನ್ನ ಆತ್ಮಕ್ಕೆ ಶಾಂತಿ. ಗುರುಜಿ, ಗುರುಜಿ, ಎಂತಹ ಸಂಕಷ್ಟದಲ್ಲಿ ಸಿಲುಕಿಸಿದಿರಿ ನಿಮ್ಮ ಶಿಷ್ಯಂದಿರನ್ನ. ಇಲ್ಲ ಇಲ್ಲ, ಇದು ನನ್ನ ಗುರುವಿನ ಪತ್ರವಲ್ಲ, ನನ್ನ ಮೃತ್ಯು ಪತ್ರ, ನನ್ನ ಮೃತ್ಯು ಪತ್ರ. ಅಸಾಧ್ಯವಾದನ್ನು ಸಾಧ್ಯ ಮಾಡಿ ತೋರಿಸಾಗಲೇ ಈ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಬರೋದು ದಯಾನಂದ, ವ್ಯಕ್ತಿತ್ವಕ್ಕೆ ಬೆಲೆ ಬರೋದು. ಅಂದರೆ ನಾನೀಗ ಆ ಆಶಾಳ ಕೈ ಹಿಡಿದು ಜೀವನ ಪರ್ಯಂತ ಅವಳೊಂದಿಗೆ ಬಾಳು ಸಾಗಿಸ್ಬೇಕೆ? ಹಾಗಂತ ವಚನ ಕೊಟ್ಟಿದ್ದೀರಾ? ಗುರು ಆಜ್ಞೆ ಮಾಡಿದ್ದೀರಾ? ಲತಾ, ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನ ಮನಸಾರೆ ಪ್ರೀತಿಸಿ ಮತ್ತೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟುವ ಮೂರ್ಖತನ ಮಾಡಬೇಕೆ? ಇದು ಮೂರ್ಖತನವಲ್ಲ. ನಿಮ್ಮ ಹಿರಿಯರ ತ್ಯಾಗ ಪೂರ್ತಿಯ ಮನೋಭಾವನೆಯ ನಿಮ್ಮ ಬಂಗಾರದ ಗುಣವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಮತ್ತೊಬ್ಬರ ಕೊರಳಿಗೆ ಮಾಂಗಲ್ಯ ಕಟ್ಟಿ ಕರುಣಾಮೂರ್ತಿ ನೀವಾಗಬೇಕನ್ನೋದೇ ನನ್ನ ಆಸೆ. ಅದಕ್ಕಾಗಿ ಆಶಾಳ ಮನೋಮಂದಿರದ ಮೂರ್ತಿ ನೀವಾಗಬೇಕು. ಅವಳ ಕೊರಳಿಗೆ ತಾಳಿ ಕಟ್ಟಿ ಅವಳ ಗಂಡನಾಗಲು ಗಂಡನ ಬದಲಾಗಿ ನಿಲ್ಲಿ ಅಂತ ನಿಮ್ಮನ್ನು ಶರಣು ಬೇಡ್ತಾ ಇದ್ದೀನಿ ಅಷ್ಟೇ ನಾನು. ಲತಾ, ನನ್ನಿಂದ ಈ ರೀತಿ ಉಪದೇಶ ತೆಗೆದುಕೊಂಡು ನನಗೆ ಈ ರೀತಿ ಹೇಳೋದಕ್ಕಿಂತ, ಏ ದಯಾನಂದ, ನೀನೊಬ್ಬ ಅಯೋಗ್ಯ, ನಿನ್ನ ಕೈ ಹಿಡಿದು ಸಾಗಿಸುವ ನನ್ನ ಇಚ್ಛೆ ಇಲ್ಲ ಅಂತ ನೀನು ಹೇಳಿದ್ರೆ ಅದೆಷ್ಟೋ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಈ ನಿನ್ನ ತ್ಯಾಗ ಬುದ್ಧಿಯಿಂದ ಕರಳ ಕತ್ತರಿಸುವ ಕತ್ತರಿಯನ್ನು ರಂಗಿಸಿ ನನ್ನನ್ನು ಸಂಕಟಕ್ಕೀಡು ಮಾಡುವ ದುರ್ಬುದ್ಧಿ ನಿನಗೆ ಹುಟ್ಟಬಾರ್ದಾಗಿತ್ತು ಲತಾ, ಹುಟ್ಟಬಾರ್ದಾಗಿತ್ತು. ನೀವು ನನ್ನನ್ನು ತಪ್ಪಾಗಿ ಭಾವಿಸಿಕೊಂಡು ಚಿಂತೆ ಇಲ್ಲ. ಸತ್ಯವಾಗಿ ನಿಮಗೆ ಮೋಸ ಮಾಡಬೇಕು, ನಿಮ್ಮನ್ನು ವಂಚಿಸಬೇಕು ಅನ್ನೋದು ಕನಸಲ್ಲೆಲ್ಲೂ ನಾನು ಭಾವಿಸಿರಲಿಲ್ಲ. ಆದ್ರೆ ನನ್ನ ಹೃದಯ ಮಂದಿರದಲ್ಲಿ ನಿಮ್ಮನ್ನು ನೆಲೆಸಿಕೊಂಡ್ರು ನಾನು ಆಶಾಳ ಪವಿತ್ರಿಗಾಗಿ ನಿಮ್ಮನ್ನು ತಾರೆ ಎಂದು ಬಿಟ್ಕೊಡ್ಬೇಕನ್ನೋ ವಿಚಾರದಲ್ಲಿ ಈ ರೀತಿ ವಿಚಾರ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರೀತಿಯಿಂದ ಬೆಳೆಸಿದ ಮಾಮರ ಫಲ ಕೊಡುವ ಸಮಯದಲ್ಲಿ ಅದನ್ನ ಕಡಿದು ಹಾಕುವಂತಹ ಸಾಹಸವನ್ನ ಎಂತಹ ಬುದ್ಧಿಶೂನ್ಯರು ಮಾಡುವುದಿಲ್ಲ ಲತಾ, ಎಂತಹ ಬುದ್ಧಿಶೂನ್ಯರು ಮಾಡುವುದಿಲ್ಲ. ನಾನೀಗ ಮರವನ್ನು ಕಡಿತಾ ಇಲ್ಲ, ಬೇರೆಯವರಿಗೆ ದಾನವಾಗಿ ಕೊಡ್ತಾ ಇದ್ದೇನೆ ಅಷ್ಟೇ. ಕಾರಣ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ದಯಾನಂದ್. ನಾನು ಬೆಳೆಸಿದ ಮಾಮರವನ್ನು
ನನ್ನ ಗೆಳತಿಯು ಪ್ರೀತಿಯಿಂದ ಕೇಳಿದಾಗ ಅದನ್ನು ತ್ಯಾಗ ಮಾಡಲೇಬೇಕಲ್ವೇ? ನೀನು ಕೊಟ್ಟಿರೋ ಮಾತನ್ನು ಉಳಿಸಿಕೊಳ್ಳೋದಕ್ಕಾಗಿ ಮುಗ್ಧ ಮಾನವನಾದ ನನ್ನನ್ನು ಬಲಿ ತೆಗೆದುಕೊಳ್ಳುವುದು ಅದ್ಯಾವ ನ್ಯಾಯ ಲತಾ? ನೋಡಿ, ನ್ಯಾಯ ಅನ್ಯಾಯದ ವಿಚಾರ ನನಗೆ ಬೇಕಾಗಿಲ್ಲ. ಸ್ಪಷ್ಟವಾಗಿ ಕೇಳ್ತಾ ಇದ್ದೇನೆ, ನನಗೆ ಕೊಟ್ಟಿರೋ ಮಾತನ್ನು ಉಳಿಸಿಕೊಂಡು ದಿಟ್ಟ ಪುರುಷನಾಗಿ ನೀವು ನಿಲ್ತಿರೋ ಅಥವಾ ಕೊಟ್ಟ ಮಾತಿಗೆ ತಪ್ಪಿ ನಡೆದುಕೊಂಡಿರೋ ಅಷ್ಟೇ. ಲತಾ, ಲತಾ! ನೋಡಿ, ಸಮಯ ಸಂದರ್ಭ ಯಾರನ್ನು ಯಾವಾಗ ಹೇಗೆ ಬದಲಾಯಿಸುತ್ತೋ ಆ ದೇವರಿಗೆ ಗೊತ್ತು. ಬದಲಾವಣೆಯನ್ನು ತಂದಾಗ ನಾವು ಬದಲಾಗಲೇಬೇಕು. ಅದಕ್ಕಾಗಿ ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೇನೆ, ನನ್ನ ಗೆಳತಿಯ ಗಂಡನಾಗಿ ಅವಳ ಬಾಳಿಗೆ ಬೆಳಕಾಗಲು ಆಸರೆಯಾಗಿ ಅಂತ ನಿಮಗೆ ನಾನು ಕೈ ಮುಗಿದು ಬೇಡ್ಕೊತಾ ಇದ್ದೇನೆ. ಲತಾ, ನುಡಿಯುವುದು ಸುಲಭ, ಆದರೆ ನಡೆಯುವುದು ಬಹಳ ಕಷ್ಟ. ಏ ಲತಾ, ಇದುವರೆಗೂ ಶಾಂತಿ ನೆಮ್ಮದಿಯಿಂದ ಕಾಲ ಕಳೆದ ನನ್ನನ್ನ ಅಶಾಂತಿಯ ಸಾಗರಕ್ಕೆ ನೀನೇ ತಳ್ಳಲು ಮುಂದಾದಾಗ ನಾನೇನ್ ಮಾಡಲಿ ಲತಾ? ನಾನೇನ್ ಮಾಡಲಿ? ಮನಸ್ಸಿಲ್ಲದವನಿಗೆ ಮಾಣಿಕ್ಯವನ್ನೇ ತಂದು ಕೊಟ್ಟರು ಆ ಮಾಣಿಕ್ಯವು ಕೂಡ ಬೆನಚು ಕಲ್ಲಿನಂತಾಗುತ್ತದೆ. ಇದ್ರ ಮೇಲೆ ನಿನ್ನಿಷ್ಟ ಲತಾ, ನಿನ್ನಿಷ್ಟ. ಬೆರಚು ಕಲ್ಲನ್ನು ಮಾಣಿಕ್ಯವಂತ ತಿಳಿದುಕೊಂಡು ಜೀವನ ಸಾಗಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ, ನಿಮ್ಮಲ್ಲಿದೆ. ಸುತ್ತಿ ಬಳಸಿ ಮಾತನಾಡುವುದರಲ್ಲಿ ಯಾವ ಅರ್ಥನೂ ಇಲ್ಲ. ನನ್ನ ಗೆಳತಿಯ ಗಂಡನಾಗಿ ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿರೋ ಅಥವಾ ಕೊಟ್ಟ ಮಾತಿಗೆ ತಪ್ಪಿರೋ ಅಷ್ಟೇ ಹೇಳಿ ಕೊನೆಯದಾಗಿ. ನೋಡಿ, ನಿಮ್ಮ ಮನಸ್ಸು ನನಗೆ ಅರ್ಥವಾಗುತ್ತದೆ. ಮಹಾರವರು ಯಾವ ರೀತಿಯಿಂದ ವಿಚಾರ ಮಾಡಿದ್ರು ತಪ್ಪಲ್ಲ, ನಿಜ. ಆದ್ರೆ ಒಂದೇ ಒಂದ್ಸಲ ಸತ್ವ ಪರೀಕ್ಷೆಯಲ್ಲಿ ನಾವಿಬ್ಬರೂ ಬಲಿಯಾಗಿದ್ದೇವೆ. ನಮ್ಮಿಬ್ಬರ ಜೀವನದ ಪ್ರೀತಿಯ ಕನಸನ್ನು ಇಲ್ಲಿಗೆ ಅಂತ್ಯವಾಯಿತು ಅಂತ ಭಾವಿಸಿಕೊಂಡು ನನ್ನ ಬಾಲ್ಯ ಸ್ನೇಹಿತೆ ಆಶಾಳ ಜೀವನಕ್ಕೆ ನೀವು ಬೆಳಕಾಗಬೇಕನ್ನೋದೇ ನನ್ನ ಆಸೆ. ನೋಡಿ, ಮಾತನಾಡಿ. ಯಾಕೆ ಮೌನವಾಗಿ ನಿಂತ್ಬಿಟ್ಟಿದ್ದೀರಾ? ಮಾತನಾಡಿ ದಯಾನಂದ್, ಮಾತನಾಡಿ. ಇದುವರೆಗೂ ನಿಮ್ಮ ಸ್ನೇಹಿತೆಯಾಗಿ, ನಿಮ್ಮ ಪ್ರೇಯಸಿಯಾಗಿ ಈ ರೀತಿ ಅಂಗಲಾಚೆ ಬೇಡಿಕೊಂಡೆ. ಆದ್ರೆ ಕೊನೆಯದಾಗಿ ನಿಮ್ಮ ಪ್ರೀತಿಯ ಸಹೋದರಿಯಾಗಿ ಬೇಡ್ಕೊತಾ ಇದ್ದೇನೆ, ನನ್ನ ಸ್ನೇಹಿತರಿಗೆ ಗಂಡನಾಗಿ. ಹೋಗು ಲತಾ, ಹೋಗು. ಆ ನಿನ್ನ ಗೆಳತಿಯನ್ನ ಮಮತೆ ತುಂಬಿದ ಮುದ್ದು ಮದುಮಗಳನ್ನಾಗಿ ಕರೆದುಕೊಂಡು ಬಾ. ಈ ನೆರೆದಿರುವ ಜನರ ಮಧ್ಯದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ ಸಂತೋಷದಿಂದ ಸ್ವೀಕರಿಸುವೆ ಸತಿಯನ್ನು. ಅಣ್ಣ, ಭಾರವಿ, ಇದುವರೆಗೂ ಆ ಆಶಾಳ ಬಗ್ಗೆ ಆಳವಾಗಿ ವಿಚಾರ ಮಾಡಿದ್ದೀಯಲ್ಲ. ಈಗ ಆ ಆಶಾಳೆ ನತ್ತಿಗೆಯಾಗಿ ಬರುತ್ತಿದ್ದಾಳೆ. ಸಂತೋಷವಾಯಿತೇನಪ್ಪ ನಿನ್ನ ಮನಕ್ಕೆ? ಅಣ್ಣ, ಮಾನವರು ತಾವೆನಿಸಿದಂತೆ ಎಲ್ಲವೂ ನಡೆಯುವಂತಿದ್ದರೆ ದೈವ ದೇವರು ಯಾವುದಕ್ಕೂ ಬೆಲೆ ಇರುತ್ತಿರಲಿಲ್ಲ, ಬೆಲೆ ಇರುತ್ತಿರಲಿಲ್ಲ. ಯಾಕ್ರವೇ ನಿನ್ನ ಕಣ್ಣಲ್ಲಿ ಕಣ್ಣೀರು? ನಾನು ಆ ಆಶಾಳ ಬಾಳಿಗೆ ಬೆಳಕಾಗೋದು ನಿನಗೆ ಇಷ್ಟ ಇಲ್ವೇ? ಹಾಗೇನಿಲ್ಲಲ್ಲ. ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ, ನಿನ್ನ ಸುಖನೇ ನನ್ನ ಸುಖ. ನಿನ್ನ ಹಾಗೂ ಆಶಾದೇವಿಯ ದಾಂಪತ್ಯದ ದೋಣಿ ಸುಗಮವಾಗಿ ಸಾಗಲೆಂದು ಆ ದೇವರಲ್ಲಿ ಬೇಡ್ತೀನನ್ನ. ಮತ್ಯಾಕಪ್ಪ ನಿನ್ನ ಕಣ್ಣಲ್ಲಿ ಕಂಬನಿ? ಈ ಮನೆಗೆ ಅತ್ತಿಗೆ ಆಗಮಿಸುವ ಆನಂದ ಬಾಷ್ಪನ ನಾ ಸುರಿಸುವ ಕಣ್ಣೀರು.
ಹಾಗಾದ್ರೆ ನಾಳೆ ಈ ನನ್ನನ ಮದುವೆಗೆ ಸಿದ್ಧತೆ ಮಾಡು. ಮಾಡ್ತೀನಲ್ಲ, ಮಾಡ್ತೀನಿ, ಬರ್ತೀನಿ. ದಯನ ನೀವು ದೇವ ಮಾನವರು, ನಿಮ್ಮ ಹೃದಯ ತುಂಬಾ ಅಪಾರವಾದ್ದು, ನಿಮ್ಮ ಮನಸ್ಸು ಬಂಗಾರದಂಥದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನೀವು ಬಂಗಾರದ ಮನುಷ್ಯರು ದಯಾನಂದ್, ಬಂಗಾರದ ಮನುಷ್ಯರು ಅಷ್ಟೇ. ಹೋಗು ಲತಾ, ಹೋಗು. ಆನಂದ ಅತಿಯಾದಾಗ ಅನಾಹುತವಾಗಬಾರ್ದು. ಹೋಗು. ನೀ ಮಾಡಿದ ಪುಣ್ಯ ಪುರಾಣದ ಕಾರದ ಮೂಲ ಅಧ್ಯಾಯವನ್ನ ಆ ನಿನ್ನ ಜ್ಞಾನ ಆಶಾಳಿಗೆ ತಿಳಿಸಿ. ನಾಳೆ ನೆರೆದಿರುವ ಜನಗಳ ಮಧ್ಯೆ ಸಂತೋಷದಿಂದ ಅವಳನ್ನ ಸತಿ ಎಂದು ಸ್ವೀಕರಿಸುವೆ. ತಿಳಿಸಿ ಬಾ, ಹೋಗು ಆ ನಿನ್ನ ಗೆಳತಿಗೆ. ಹೋಗು ಆಶಾ, ಹೋಗು. ಸರಿ ದಯಾನಂದ್, ನಾನಿನ್ನು ಬರ್ತೀನಿ. ಹೀಗೆ ವಿಚಿತ್ರವಾಗಿ ಚಿತ್ರಿಸಿದಿ ಈ ನನ್ನ ಹಣೆ ಬರ. ನಾನೊಂದು ಬಗೆದರೆ ದೈವ ತಾನೊಂದು ಬಗೆಯಿತು. ಮಡದಿಯ ಸ್ಥಾನದಲ್ಲಿ ಮಮಕಾರ ತೋರಬೇಕಾದ ಆಶಾ ನಾಳನ ನತ್ತಿಗೆ ಸ್ಥಾನದಲ್ಲಿ ಅಲಂಕೃತವಧುವಾಗಿ ಹಸೆಮಣೆಯನ್ನೇರುತ್ತಾಳೆ. ಆಗ ಮನದುಂಬಿ ಮಂಗಲಾಕ್ಷತೆಯನ್ನು ಹಾಕಲೇಬೇಕು. ಯಾವಳ ಮೋಹದ ಮಡುವಿನಲ್ಲಿ ಮಲಗಿ ನೂರಾರು ಬಣ್ಣ ಬಣ್ಣದ ಕನಸು ಕಂಡಿದ್ದೇನೋ ಅವಳ ವಾತ್ಸಲ್ಯದ ಮೈದುನನಾಗಿ ಬಾಳಬೇಕು ಜೀವನ. ದುರ್ದೈವಿ ರವಿ, ನೀ ಬಯಸಿದ ಬಾಲಿಯ ಕೈ ಹಿಡಿಯುವ ಭಾಗ್ಯ ನೀ ಪಡೆದು ಬರಲಿಲ್ಲ ರವಿ, ನೀ ಪಡೆದು ಬರಲಿಲ್ಲ. ಅಕಸ್ಮಾತ್ ನಾಳೆ ನನ್ನ ಅಣ್ಣನಿಗೆ ನಮ್ಮಿಬ್ಬರ ಪ್ರೇಮ ಪ್ರಕರಣ ಗೊತ್ತಾದರೆ ಇಲ್ಲ ಇಲ್ಲ, ನಡೆದು ಹೋದ ಘಟನೆ ಕನಸೆಂದು ಭಾವಿಸಿ ಈ ನಿನ್ನ ಮೈದುನಿಗೆ ಆಶೀರ್ವದಿಸಿ ಆಶ್ರಯ ನೀಡುವ ಆಶಾ ಅತ್ತಿಗೆ ಎಂದು ಅಂಗಲಾಚಿಯಾದರೂ ಬೇಡಿಕೊಳ್ಳಲೇ. ಇಲ್ಲವಾದರೆ ನಾನು ಆಶ್ರಯ ತಪ್ಪಿ ಮತ್ತೆ ಅನಾಥನಾಗಬೇಕಾಗುತ್ತದೆ. ಅಣ್ಣ, ವಿಧಿಯೊಡ್ಡಿದ ವಿಷದಾಟದ ಈ ಸತ್ವ ಪರೀಕ್ಷೆಯಲ್ಲಿ ನಿನ್ನ ತಮ್ಮನಿಗೆ ಜಯ ದೊರಕಲೆಂದು ಆಶೀರ್ವದಿಸಣ್ಣ, ಆಶೀರ್ವದಿಸಣ್ಣ,
ಹೆಂಗಸರು ಒಟ್ಟು ನಂಬಾರ್ದು. ಭಾಳ ಮೋಸ ಮಾಡ್ತಾರೆ. ಕಾಶಿ ಕುಡುಕ ಏನ್ ಮಾಡ್ಬೇಕು ತಿಳಿಲಾರ್ದಂಗ ಆಗುದು ಆಗಲಿ ಹೋಗುದು ಹೋಗಲಿ. ಹಾಲು ಕುಡ್ದ ಮಕ್ಕಳು ಬದುಕಲ್ಲ ಇನ್ನು ಎಮ್ಮೆ ಹೊಡೆದೋ ಬಿಡಿತವ ಪಂಚದೀಗ ದಾಸಿ ಕುಡಿಲಿಲ್ಲ ಇನ್ನು ನಾನೇ ಹೋಗ್ತಿವ ಹುಡುಗಿ ಹೆಸರಿನಲ್ಲಿ ಯಾಕೆ ಕುಡಿದಿರ ಅವರನ್ನು ನೋಡಿ ಬಂದು ಬಿಟ್ಟು ಬರ್ತಾರ ಮಾಯ ಮಾಡು ಕಾಟವೇ ಇವರಿಗೆ ಶಿಕ್ಷೆ ಏನಕ್ಕೆ ಯಾವ ಇಸ್ತ್ರಿಗೂ ನಾ ದಾರಿ ಬಿಡಂಗಿಲ್ಲ. ಇದು ಯಾವ ಇಸ್ತ್ರಿ ಧ್ವನಿ ನಾವು ಈಗ ಹೊಡೆದು ಬಿಟ್ಟು ಕುಡಿದು ಕಲ್ತೀವಿ. ಅದಕ್ಕೆ ನಾವು ಯಾರಿಗೂ ದಾರಿ ಬಿಡುವುದಿಲ್ಲ. ನಾವು ಯಾರು ಹೆಣ್ಮಕ್ಳು ಕಣ್ಣೆತ್ತಿ ನೋಡೋದಿಲ್ಲ. ನಾನು ಕುಡುಕ ಕಾಶಿ ಕುಡುಕಾಗ ಕಾಶಿ ಕುಡುಕಾಗಕ್ಕೆ ಯಾರು ಆಕಿನ ಯಾರು ಆಕಿನ ಹೆಸರು ಅಂತ ಮಾಡ್ತೀವಿ. ಲಕ 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 ಲಾವಣ್ಯ ಐತಿ ನನಗೆ ಕುಡುಕೊಂಡು ಮಾಡಿಬಿಟ್ಟ. ಕಾಗಿ ಕಾಗ ಅಂದ್ರೆ ಹೋಗಿ ಗುಗ್ಗು ಕಾಶಿ ಕುಡುಕಾದ್ರಿ ವ್ಯಾಸ ಸತ್ರಿ. ಈ ಡೇಂಜರ್ ಪ್ರಪಂಚದೊಳಗೆ ಹೆಂಗಸರನ್ನು ನಂಬಾರ್ದು. ನಂಬಿದ್ರಿ ಮನಿ ಮಠ ಮಾರಿ ಸೀದಾ 6-4 ಜಾಗ ಹುಡುಕೋದು ನಂಬಬಾರ್ದು. ತಾಯಿ ಮಹಾತಾಯಿ ನಾ ಈಗ ಹೊಡಿದು ಬಿಟ್ಟು ಕುಡಿದು ಕಲ್ತೀನಿ. ನೀವು ಏನಾರ ಹೊಡಿಸಿಕೊಳ್ಳಂಗಿತ್ತಂದ್ರೆ ಕಲಿಕೇರಿ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಹೊಡಿಸಿಕೊಳ್ಳಿ. ನಾವಂತೂ ಹೊಡೆಯಂಗಿಲ್ಲ. ಎಲ್ಲರೂ ತಿರುಗಿಸಿ ನನ್ನ ಹೀಗೆ ಮಾಡಿಬಿಟ್ಟ. ಇನ್ನೂ ತಿರುಗಿ ನೋಡ್ಲೆ ನೋಡ್ತೀನಿ ನೋಡಿ. ನಮ್ಮ ಲಾವಣ್ಯ ಕಾಣ್ತಾಳಲ್ಲ ಈಕಿ. ಹೌದ್ರಿ ಕೊಂಡ್ಬಿಟ್ಟು ನೋಡ್ರಿ ನಾನು ನಿಮ್ ಲಾವಣ್ಯ. ಏನಾರ ಲಾವಣ್ಯನಾರ ಆಗು ಏನಾರ ನಾವಂತೂ ಈಗ ಹೊಡೆಯಾಗಿಲ್ಲ. ನಾವು ಹೊಡಿಸಿಕೊಳ್ಳೋದು ಇಲ್ಲ. ಅದನ್ನು ಬಿಟ್ಟು ಇದ್ದಿದ್ದು ಹೇಳ್ತೀನಿ. ಅಲ್ರಿ ಕಾಶವ ನಾನು ಲಾವಣ್ಯದು ಒಂದು ಸ್ವಲ್ಪ ಕಣ್ಣು ಬಿಟ್ಟರೆ ನೋಡ್ರಿ. ನಾನು ಲಾವಣ್ಯ ಕನ್ನಡ ಸುಣ್ಣ ತುಂಬಿ ಕೆಲಸ ನೋಡು ನೋಡು ಅಂತಂದ್ರೆ ಹೆಂಗೆ ನೋಡುತ್ತಾರ? ಇಲ್ಲೋ ಮಾರೋ ನಾ ಯಾವ ಕಣ್ಣ ಕಾರ ತುಂಬಲಿ. ಕಾಶಿ ನೀ ಇಷ್ಟೊಂದು ಪರಿಣಾಮ ಸಿಗದೆ ಅಂತ ನನಗೆ ಗೊತ್ತಿತ್ತು ಬಿಡು. ಪ್ರೀತಿ ಪ್ರೇಮ ಎಲ್ಲ ಸುಳ್ಳು. ಈ ಜಗದೊಳಗೆ ಎಲ್ಲ ಪ್ರೀತಿ ಪ್ರೇಮ ಸುಳ್ಳು ಆಗಿಬಿಟ್ಟೆ. ಅದಕ್ಕೆ ನಾವೊಂದು ಮಾತು ಹೇಳ್ತೇನೆ ನೋಡು. ಇನ್ನು ಮೇಲೆ ಯಾರನ್ನು ನಾವು ಪ್ರೀತಿ ಮಾಡಂಗಿಲ್ಲ. ಆದ್ರೆ ಒಂದು ಮಾತು ನೆನಪಿಟ್ಕೊನಿ, ಯಾರಿಗೆಲ್ಲ ಮೋಸ ಮಾಡ್ದಂಗ ನನಗೆ ಮೋಸ ಮಾಡಬೇಡ. ಆದ್ರೆ ಒಂದು ಮಾತು ಹೇಳ್ತೀನಿ, ನಿನಗೆ ಆ ವಾಸೆ ಬೇಕಂದ್ರೆ ಆ ವಾಸೆನ ಮದುವೆ ಆಗ. ನಾ ಏನು ಬ್ಯಾಡ ಅನ್ನೋದಿಲ್ಲ. ಆದ್ರೆ ಒಟ್ಟು ನನ್ನ ಹೈ ಕ್ಲಾಸ್ ಒಬ್ಬ ಕೊಡುಕನ್ನು ಮಾಡಿಬಿಟ್ಟು ಪ್ರೀತಿ ಮಾಡು
ತಕ್ಕೊಂತೀರ ನಿರ್ಧಾರ ಮಾಡಿದ್ರ ನಾನಿನ್ನ ಮಾತಾಡ್ಸ್ತಿದ್ದೇ ಇಲ್ಲ. ನನ್ನನ್ನು ಮಾತಾಡ್ಸು ಬಿಡು, ಆದ್ರೆ ನಾ ಈಗ ಹೊಡಿದು ಬಿಟ್ಟು ಕುಡಿದು ಕಲ್ತೀನಿ. ಮುಗಿದು ಹೋಯ್ತು ಶಾಂತಿ. ಲಾವಣ್ಯ, ಒಂದು ಮಾತು ಹೇಳ್ತೀನಿ ನಿನಗೆ. ಒಟ್ಟು ನೀ ಜೀವನದೊಳಗೆ ನನಗೆ ಮೋಸ ಮಾಡಿಬಿಟ್ಟು ಮುಗಿದು ಹೋಯ್ತು. ಇನ್ನು ಮೇಲೆ ನಾನು ಕಣ್ಣು ಎತ್ತಿ ಸಹಿತ ನೋಡಂಗಿಲ್ಲ. ನೀನು ನನ್ನನ್ನು ನೋಡಕ್ಕೆ ಬರಕ್ಕೆ ಹೋಗಬೇಡ. ಒಟ್ಟು ನಾನು ಹೈ ಕ್ಲಾಸ್ ಪ್ರಾಂಪ್ಟ್ ಕುಡ್ಕೊಂಡು ಮಾಡಿ ನಾನು ಮುಗ್ದೈತಿ ಶಾಂತಿ. ಇನ್ನೊಂದು ಈಟ್ ಐತಿ, ಕುಡುದು ನಾನು ಮನೆಗೆ ಬರ್ತೀನಿ. ಬಾಯ್, ಬರಲ್ಲ ನಾನು. ಓಕೆ. ಅಲ್ರಿ, ಕಾಸಿಗೆ ಎಷ್ಟು ಒಳ್ಳೆ ಮನುಷ್ಯ ಅದಾನ ಪಾಪ. ನಾ ಇನ್ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಇವಾಗ ಶನಿ ಕುಸುಕಕ್ಕೆ ಆಸೆ ಪಡಂಗಿಲ್ರಿ ಪಾಪ. ಇವ ಪ್ರೀತಿಗೆ ಬೆಲೆ ಕೊಡ್ತಾನ. ನಾನ ಇವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಇವ ಏನ್ರ ಶನಿ ಕುಸುಕು ಆಸೆ ಪಟ್ಟಿದ್ರ ನಾ ಅಲ್ಲ ಅಂತ ಇನ್ನೊಂದು ಹುಡುಗಿ ನೋಡ್ತಿದ್ದೆ. ನಾನ ತಪ್ಪು ತಿಳ್ಕೊಂಡೀನಿ. ಇರ್ಲಿ, ಯಾರು ದುಡ್ಕೋದು ಬೇಡ. ಯಾಕಂದ್ರೆ ನಾ ಯಾರು ದಿಕ್ಕಿಂದ ಹೆಣ್ಣದೀನಿ. ಸ್ವಲ್ಪ ಮುಂದೆ ವಿಚಾರ ಮಾಡ್ತಾರದು. ಅದು ಮೇಲಾಗಿ ನಾ ಬಡವಳಾಗಿ ಹುಟ್ಟೀನಿ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಎಲ್ಲರೂ ಬಂದಿದ್ದಾರೆ ಸ್ವಾಮಿಗಳೇ. ನೀವು ಮಂತ್ರ ಪ್ರಾರಂಭಿಸಿ. ಏನು ಲತಾದೇವಿಯವರೇ, ತಮ್ಮ ಇಷ್ಟಾರ್ಥ ಪೂರೈಸಿದ್ದಲ್ಲ, ಊಟ ಮಾಡುವಂತೆ ನಡೆಯಿರಿ. ರವಿ, ಊಟ ಮಾಡೋದಕ್ಕಿಂತ ನನ್ನ ಗೆಳತಿಯ ಮದುವೆ ನೋಡಿದಾಗಲೇ ಈ ಹೊಟ್ಟೆ ತುಂಬ ಹೋಗಿದೆ. ಈ ಸಂಭ್ರಮವನ್ನು ಕಂಡು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಹೇಳಲ್ಲ ಆದಷ್ಟು ಸಂತೋಷವಾಗಿದೆ ನನಗೆ. ಆದರೂ ಊಟ ಮಾಡಬೇಕಲ್ಲವೇ, ನಡೆಯಿರಿ. ಕಣ್ಣು ಕಾಂತಾವು ಇಲ್ಲಿ ಕಿತ್ತಿ ಮನೆಯಾಗಿಟ್ಟು ಬಂದಿವ್ರಿ. ನಿಮ್ದು ತಪ್ಪಲ್ಲ, ನೀವರೇ ಮಾಡಿರಿ. ನಿಮ್ಮ ವಯಸ್ಸು ಮಾಡ್ತೈತಿ, ವಯಸ್ಸು
ಶೆಟ್ರ ನಾನಂತರ ಹಾಯ ಜಗತ್ತ ಹಾದನು ನಂದು ಹಾಯ ವಯಸ್ಸ ನಿಂದು ಬೀಳ ವಯಸ್ಸು ಅಲ್ಲ ಅಷ್ಟಕ್ಕೂ ನಿಮ್ಮ ಕಣ್ಣೇನ ನನಗೆಲ್ಲ ಕುಮಾರಷ್ಟೇನ ಒತ್ತಿಟ್ಟು ಬಂದ್ರ ಎಲ್ಲ ಇವಳೆಲ್ಲ ನೀ ಅಣ್ಣ ಮತ್ತ ಹಿಂಗ್ಯಾಕ ದಾರ್ಯಾಗ ಹಾದಿ ಹಾಯು ಜಗದಾಗ ಹಾದಿದ್ರ ನನಗೂ ಹಿತ ನಿನಗೂ ಹಿತ ಹಿಂಗ ದಾರ್ಯಾಗ ಹಾದು ಒಂದು ಮೂನಿ ಹುರುಪು ಗೆಬ್ಬಿಸಿ ತನ್ನಾಗ ಮಾಡಿದ್ರಿ ಎದಕ್ಕೆ ಬಂತು ಮತ್ತೆ ನಿಮಗೆ ಎಲ್ಲಿ ಹಾಯ್ಬೇಕು ಒಂದು ಜಾಗದಾಗ ಹಾದಿದ್ರು ಸರಿ ನೋಡಿ ಅಲ್ರಿ ಶೆಟ್ರ ನಾನಂತರ ಹಾಯ ಜಗತ್ತ ಹಾದಿನ ನಿಮಗೆ ಶಾಖ ಅದಕ್ಕ ನಾ ಏನು ಮಾಡ್ಲಿ ನಮ್ ಬ್ಯಾಟ್ರಿ ಡೌನ್ ಆಗ್ಬಿಟ್ಟೈತೆ ಹೆಂಗದಮ್ಕ ಚಾರ್ಜ್ ಆಗಲೇ ಇಲ್ಲ ನಡಿ ಹಿಂಗಿಂದ ಒಂದು 10-15 ಸಲ ಹಾದ್ಬಿಡುನು ನಮ್ ಬ್ಯಾಟ್ರಿ ಎಕ್ದಮ್ಕ ಚಾರ್ಜ್ ಆಗಿ ಶಾಕ್ ಹೊಡೆದು ಬಿಡ್ತೈತೆ ಮತ್ತ ಶೆಟ್ರ 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 ನಿಮ್ದೊಂದು ಪೂರ್ತಿ ಕೆಟ್ಟೈತೆ ನೋಡ್ರಿ ಏನ್ ಕೆಟ್ಟೈತಿ ನನಗೊಂದು ನೀವು ಅದು ಮತ್ತೊಂದು ಎತ್ತು ಬೀಗ ಮಾತಾಡ್ತಾರೆ ನಾ ಎಲ್ಲಿ ಹಾದೀನಿ ಮತ್ ನೀನ ಹಾದೇವಲ್ಲ ಶೆಟ್ರ ಸಾಕ್ ಬಿಡ್ರಿ ನಮಗೇನು ಗೊತ್ತಿಲ್ಲ ನಿಮ್ಮ ಹಲ್ಕಟ್ಟಿಗಿರಿ ಅಲ್ಲ ಮುದುಗ್ರು ಅಂದ್ರೆ ಮುಸುಗನ್ಯಾಗ 30 ಇರ್ತಾವ್ರು ಅಲ್ರಿ ಮೊನ್ನೆ ಉಳಗುಡ ಸಂತ್ಯಾಗ ಒಂದು ಹುಡುಗಿ ಕೈ ಹಿಡಿದು ಜಗ್ಗಿದ್ರಿ ಅದು ಯಾಕ್ರಿ ಅಂತ ಕೇಳ್ಬೇಕು ಇಲ್ಲವ ನಿನ್ನ ಮಗಳು ತಂದದೈತೆ ಹೇಳಿದ್ರಲ್ಲ ನೀವು ಅವಾಗ ನೀ ಎಲ್ಲಿದ್ದಿ ಅಲ್ಲೇ ಮುಂದಾಗ ಮುಲ್ಲ ಸಾಕಿದ್ದ ಅವನ ಹತ್ರ ಮುಲ್ಲಂಗಿ ತಗೊಳಕತ್ತಿದ್ದೆ ಇಲ್ಲೇ ಆಗೈತಿ ನೋಡಿ ಮಿಸ್ಟೇಕ್ ನಾನು ನಿನ್ ಮುಂದಟ್ಟ ನೋಡಿನ ಆಕಿ ಹಿಂದಾಸಿ ನಿನ್ನಂಗ ಕಂಡು ಅದಕ್ಕ ಹಿಡಿಯೋದು ಜಗ್ಗಿ ಚಿಂಬಾರಿ ಹಾಕಿಸ್ಕೊಂಡ ಶೆಟ್ರ ನಿಮ್ಮ ಮಧ್ಯದಲ್ಲಿ ವರ್ಚಿಸ್ತೀನಿ ಬಿಡ್ರಿ ಅಲ್ರಿ ಯಾರ್ಯಾರು ಏನೇನೋ ಮಾಡಿ ತಪ್ಪಿಸ್ಕೋತಾರೆ ನೀವು ಬರ್ರಿ ಒಂದು ಹುಡುಗಿ ಕೈ ಹಿಡಿದು ತಪ್ಪಿಸ್ಕೊಡಕಲ್ಲ ನಿಮಗ ಅವರು ಮರ್ಯಾದೆ ಬಿಟ್ಟು ನಿಂತಿರ್ತಾರ ಹೌದು ನೀವು ಮರ್ಯಾದೆ ಸಂಗಡ ಮಾಡಿ ಕೆಲಸ ಮಾಡಕತ್ತೀರ ಹೌದಿಲ್ಲ ಅದೇನಾರ ಅಲ್ಲಿ ಬಿಡು ಇವತ್ತು ನಂದು ನಿಂದು ಮುಗ್ಯಾಕ ಬೇಕು ನೋಡು ಮಾತುಕತೆ ಮದುವೆ ಮಾತುಕತೆ ಇಲ್ಲ ನಮಗ್ ತಡ್ಕೊಳಕ ಆಗಂಗಿಲ್ಲ ನೀವು ನನ್ನ ಮದುವೆ ಮಾಡ್ಕೊತೀನ ಮದುವೆ ಬ್ಯಾಡ ಅಂದ್ರೆ ಮ್ಯಾರೇಜ್ ಮಾಡ್ಕೊತೀನಿ ನೋಡು ಶೆಟ್ರ ಯಾರು ಒಂದೇ ಅವೆರಡು ಒಂದ ಹೆಂಗ ಆಕವು ಅದ್ರಾಗ ಒಂದ್ ಮುಂದಿಂದು ಒಂದು ಹಿಂದಿಂದು ಬ್ಯಾರೆ ಬ್ಯಾರೆ ಇರ್ತಾವ ಅದು ಹೆಂಗಾಗತ್ರಿ 1000 ಮಂದಿ ಕೂಡಿಸಿ ಸ್ವಾಮಿಯಾರ್ ಕರ್ಕೊಂಡ್ ಬಂದ್ ತಾಳಿ ಕಟ್ಟಿದ್ರ ಅದು ಮದುವೆ ಹಿಂಗ ನಾನು ನೀನು ಹೋಗಿ ನಂದು ನಿನಗ್ ಮಾಡಿ ನಿಂದು ನನಗ್ ಮಾಡಿ ಆಯರು ಅದು ಮಾಡ್ಕೋತೀವಲ್ಲ ಅದು ಲವ್ ಮ್ಯಾರೇಜ್ ಅಪ್ಪ ತಿಳಿತನ ತಿಳಿಯಲಿ ಹುಡುಗಿ ರೀ ಶೆಟ್ರ ನೀವು ಇಷ್ಟೊಂದು ರಸಿಕ ರಾಜರ ಅಂತ ನನಗೆ ಗೊತ್ತಾಗಿದ್ದಿಲ್ರಿ ಆದ್ರೆ ಇವತ್ತು ನನಗೆ ಗೊತ್ತಾಗ ಶೆಟ್ರ ನೀವು ಬಂದು ನನಗೆ ಹೋದ್ರಿ ನಾ ಬಂದು ನಿಮಗೆ ಹೋದೆ ಇಬ್ರು ಮೈ ಕೊಟ್ಟು ಚೌಗಿ ನನಗೆ ಹಿಂಗೂ ಇದು ಹಿಂಗ್ಯಾಕಾಗುತ್ತಂತ ಹಂಗಾಗಕ್ಕೆ ಬೇಕು ಯಾಕಂದ್ರ ಮೊದಲ ನಮ್ದು ಗಟ್ಟಿ ಶರೀರ ಐತಿ ತೊಟ್ಟಿದ ಕೂಡ ಪಟ್ಟಂತ ಕೆಲಸ ಆಗಬೇಕು ನೋಡ್ ಮತ್ತ ಈಗ ನಿಂತರು ನಿಲ್ಲ ಇನ್ನೂ ಎದರಾಗ ಏನೂ ಆಗೇ ಇಲ್ಲ ಅಲ್ಲೇ ಹೊಂಟು ಬಿಟ್ಟೆ ಅಲ್ಲ ಈ ಹೋಗೋದಾರ ಅಲ್ಲಿ ಎಲ್ಲಿ ಬರ್ತಿ ನನ್ನ ಸಂತ ಇರ್ಕೋತೀರಿ ಮೊನ್ನೆ ಮಂಗ್ರಮ್ಮ ಅವಾಗ ನೋಡ್ರಿ ಯಾರು ಅವನ ಹತ್ರ 770 ರೂಪಾಯಿ ಕೊಟ್ಟು ಒಂದು ಎಮ್ಮೆ ತಗೊಂಡ್ರಿ ಅವನಂತೆ ಕ್ಯಾಪ್ ತಗೊಳಕ್ ಹೋಗಿದ್ದೆ ಮೊದಲ 420 ನನ್ನ ಮಗ ಅದಾನವ ಗೊಟ್ಟೆಮ್ಮಿ ಕೊಟ್ಟು ಹಾಲು ಕರಿತೈತಿ ಅಂತ ಹೇಳ್ತಾನ ರೀ ಶೆಟ್ರ ಪಾಪ ಆ ಮಂಗ್ರಮ್ಮ ಯಾರಿಗಾರ ಹಂಗ ಮಾಡಿರ್ಬೇಕು ನಿನಗ ಮಾತ್ರ ಹಂಗ ಮಾಡಿರ್ತೀವ ಅದು ರೊಕ್ಕಕ್ಕೆ ಬಾಳ ಕಿರಿಕಿರಿ ಮಾಡ್ತಾನ ಹೌದಾ ಅಲ್ಲ ಮತ್ತ ಅವಂಗಿನ್ನ ಏನ್ ಕೊಡೋದೈತಿ ನೀನು ಬಾಳ ಏನಿಲ್ಲ ಬಿಡ್ರಿ ಇನ್ನು 500 ರೂಪಾಯಿ ಕೊಡ್ಬೇಕು ಆದ್ರೆ ಒಂದ್ ವರ್ಷ ನಮ್ಮ ಮನೆಗೆ ನೋಡ್ಕೊಂಡವ ಮನಿಗೆ ಬರ್ತಾನ ಏನು ಮಾಡ್ತಾನ ಏನು ಮಾಡ್ತಾರೆ ಬಂದ್ರೆ ರೊಕ್ಕ ಕೊಡಂತಾರೆ ಮತ್ತೆ ಇನ್ನೇನು ರೊಕ್ಕ ಕೊಡು ಅಂತಾನ ಮೊದಲು ಕೊಟ್ಟು ಬಿಡ್ಬೇಕಿಲ್ಲ ಅವ್ನ ಇದ್ರ ನಾ ಯಾಕೆ ಹೋಗ್ತಿದ್ದೆ ಕೊಟ್ಟ ಕೈ ತೊಳ್ಕೊತಿದ್ದೆ ಚಟ್ರ ಮನಿ ಬರ್ತಾನಲ್ಲ ಏನಂತ ಗೊತ್ತು ಏನಂತಾನ ಇಲ್ಲ ಅವಿ ಬರ್ತೀನಿ ಅಂತಾನ ಹೇಳ್ಬೇಕ ನೆಲ್ಲ ಕೊಯ್ಯಾಕ ಬೇಡ
ಮೊದಲ ಅವ 420 ನನ್ನ ಮಗ ಅದನಲ್ಲ ನೆಲ್ಲ ಕೊಯ್ಯಾಕಂತ ಹೋಗಿ ನಿನ್ನ ಕೊಯ್ತಾನವ. ಈಗೇನು 500 ರೂಪಾಯಿ ಕೊಡ್ಬೇಕಿಲ್ಲ ಅವಂಗ. ನಂದು ಹಿಡ್ಕೊ ಇಲ್ಲೇ ಛತ್ರಿ ಹಿಡ್ಕೊ ಕೊಡ್ತೀನಿ. ಕೊಡ್ತೀನಿ. ನೀವೆಷ್ಟು ಒಳ್ಳೆ ಮನುಷ್ಯರು. ಇದು ನಿನಗೆ ಈಗ ಗೊತ್ತಾತಲ್ಲ. ನನ್ನ ಮಗ ಹೊಲಸು ವಾಸ್ಯಾಗೂ ಸಹಿತ ನಾ ಹೆಂಗಂತ ಗೊತ್ತಿಲ್ಲ. ಅದೇನಾರ ಅಲ್ಲಿ ಮತ್ತು ನಮ್ದು ಯಾವಾಗ ಮಾಡ್ಕೊಳ್ಳೋಣ ಏನು ಮದುವೆ ಯಾಕೋಸ್ಕರ ಮಾಡ್ತೀರಿ ನೋಡ್ರಿ. ಈ ಸದ್ಯಕ್ಕ ಹೋಳಿ ಬಿಡಿ ಅದು ಮುಗಿಲಿ. ಅದು ಮುಗಿದ ಮೇಲೆ ಮುಂದೆ ಮುಹೂರ್ತ ಚಲೋದವಂತ ಅವ ಬೇಕಾದ್ರೆ ಮದುವೆ ಆಗೋಣಂತ. ಅವಾಗ ಮತ್ತೆ ನಮ್ಮನ್ನ ಲಾಭ ಹೋಗ್ಕೊಂಡು ಸಾಕ ಹಚ್ಚಿಬಿಟ್ಟೆ. ಆಯ್ತು ಬಿಡು, ಅವಾಗ ಮದುವೆ ಮಾಡ್ಕೊಳ್ಳೋಣ. ಈಗ ಮತ್ತೆ ಹನಿಮೂನ್ಗೆ ಹೋಗಂಗ್ ಬಿಡಂಬ. ಏನ್ರಿ ಶೆಟ್ರ ಏ ತಡಿ ಹೇಳ್ತೀನಿ. ಅವಾಗ ಮದುವೆ ಮಾಡ್ಕೊಳ್ಳೋನು. ಈಗೆಲ್ಲ ನೋಡು ಫೋಟೋ ಶೂಟು ಮಾಡಿಸ್ತಾರಿಲ್ಲ. ಅವ್ರು ಮಾಡಿದ್ದು ಮದುವೆಯಾಗ ಹಾಕ್ತಾರಪ್ಪ ಫೋಟೋ ಶೂಟು. ನಾವು ಈಗ ಹನಿಮೂನ್ಗೆ ಹೋಗಿ ಬಂದ್ಬಿಡೋನು. ಏನಾಕತಿ ನಾವು ನೋಡ ಇಲ್ಲಿಂದ ಸೀದಾ ಅಲ್ಲೇ ಮಾಕುಟಕ್ಕೆ ಹೋಗೋನು. ಅಲ್ಲೊಂದು ದಿನ ವಸ್ತಿ ಮಾಡೋಣಂತ. ಆಮೇಲೆ ಮತ್ತೆ ಇಲ್ಲಿಂದ ಸೀದಾ ನಮ್ಮ ಬನಶಂಕರ ತಾಯಿ ಅಲ್ಲಿಗೆ ಹೋಗೋಣ. ಅಲ್ಲೊಂದು ದಿನ ವಸ್ತಿ ಮಾಡೋದು. ಆಮೇಲೆ ಅಲ್ಲಿಂದ ಚೊಳಸ್ಬಿಟ್ಟು ಕೆರೆಯಾಗಿ ಜಳಕ ಮಾಡಿ ಸೀದಾ ಆಲ್ಮಟ್ಟಿ ಡ್ಯಾಮಿಗೆ ಹೋಗೋಣ ಮುಗಿತಪ್ಪ. ಹೋಗಿ ಇಬ್ಬರು ಕೈ ಹಿಡ್ಕೊಂಡೆ ಮಾತು ಅಲ್ಲ ಮಾಕೊಂಡ್ರು ಕಂತ ಬನ್ಶಂಕ್ರ ಗುಡಿಗಂತ ಚೋದ್ಬಿಟ್ಟು ಕೆರೆಗಂತ ಹಿಂಗ ನಾ ತಿರುಗಾಡೋದು ನೋಡ್ರಿ ಶೆಟ್ರ. ನಿಮ್ದು ಈ ವಯಸ್ಸು ನಿಮ್ಗೆ ಸುಖ ಸಿಗ್ಬೇಕಂದ್ರ ನೀವು ಧಾರಾಳವಾಗಿ ಖರ್ಚು ಮಾಡಬೇಕು. ಖರ್ಚು ಮಾಡ್ತೀನಿ ನೋಡು. ಮುಂಜಾನೆ ಎದ್ದು 2 ಸೇರು ಹಾಲು ತಗೋತೀನಿ, ಮತ್ತೆ 2 ಜವಾರಿ ತತ್ತಿ ತಗೋತೀನಿ, ನಾಳೆ ಮೊದಲು ಮಸ್ತ್ ಟಾನಿಕ್ ತಗೋತೀನಿ, ಆಮೇಲೆ ವಾರಕ್ಕೊಮ್ಮೆ ತಿಪ್ಪೆ ತಿಂತೀನಿ. ಇನ್ನ ಎಷ್ಟು ಖರ್ಚು ಮಾಡ್ಬೇಕು ಮತ್ತ? ನಾ ಏನ್ ಹೇಳ್ತೀನಿ ನಿಮ್ಮ ನೀವು ಖರ್ಚು ಮಾಡ್ಕೊಂಡ್ರೆ ಅಲ್ಲ, ನೀವು ನನ್ನ ಸಲ ಖರ್ಚು ಮಾಡಬೇಕು. ಅಲ್ಲ ಅಕಸ್ಮಾತ್ ನಾಳೆ ನಿಮಗೆ ಏನಾರ ಆಗಿ ನೀವು ನಮ್ದು ಮಿತ್ರ ನನ್ನ ನೆಗೆಟಿವ್ ಇರ್ತದಲ್ಲ. ಅಕಸ್ಮಾತ್ ಇರ್ಲಿಕ್ಕಂದ್ರೆ ಬಗಲವನ್ನು ಕೂಸಿರ್ಕೊಂಡು ಬಸ್ಸಲ್ಲಿ ಭಿಕ್ಷೆ ಈಗ ಹಂಗಂದ್ರೆ ನಾನು ಏನ್ ಮಾಡಂತಿ? ಏನೇ ಮಾಡಕ್ ಹೋಗ್ಬೇಡ್ರಿ. ನನ್ನ ಹೆಸರಲ್ಲಿ 50,000 ರೂಪಾಯಿ ಡಿಪಾಸಿಟ್ ಇಡಿ. ಇನ್ನೊಂದು ಸ್ವಲ್ಪ ಕೆಳಗ ಅಲ್ಲ 50,000 ಖರ್ಚು ಮಾಡ್ಬೇಕಾ? ಅದು ಖರ್ಚು ಮಾಡಿದ್ರೆ ಆಕತೆ ಅಲ್ಲ ಕೇಳ್ರಿ. ಮೊನ್ನೆ ನಿಮ್ಮಂತ ಮುದುಕ ನನ್ನಂತ ಹರೈತ ಹುಡುಗಿ ನನ್ನಂತ ಹರೈತ ಹುಡುಗಿ ನಿಮ್ಮಂತ ಮುದುಕನ ಮದುವೆ ಆಗ್ಲು ಅವ್ರು ಏನ್ ಮಾಡಿದ್ರು ಗೊತ್ತೇನು? ಏನ್ ಮಾಡಿದ್ರು? 30,000 ರೂಪಾಯಿ ಕಟ್ಟು ಮನೆ ಕಟ್ಸ್ಯಾರ. ಮಂಗಳೂರು, ಬೆಂಗಳೂರು, ಉಡುಪಿ ಎಲ್ಲ ಊರು ತಿರುಗಾಡ್ಸಿ ಮನೆ ಕರ್ಕೊಂಡ್ ಬಂದಾರ. ಇಷ್ಟ ಅಲ್ಲ ಅಕ್ಕಿ ಹೆಸರು 50,000 ರೂಪಾಯಿ ಡಿಪಾಸಿಟ್ ಮ್ಯಾಲ 10,000 ರೂಪಾಯಿ ಖರ್ಚು ಮಾಡ್ಯಾರ. ದೊಡ್ಡ ಕುಳ ಇರಬೇಕು ಅಂದ್ರೆ ಈ ಗಂಡ ಹೆಂಡತಿ ಆರಾಮ ಅದಾರ? ಅದಾರಲ್ಲ, ಅವ್ರ ಮನ್ಯಾಗ ಅವ್ರ ಅದಾರ, ಇವ್ರ ಮನ್ಯಾಗ ಇವ್ರ ಅದಾರ. ಹಂಗಾಕತ್ತಂದ್ರೆ ಏನ್ ಮಾಡ ಮುದುಕರ ಅಂಗಡಿ ಕುಂದ್ರಿಸಿ ಯಾರನ್ನ ಆಗಲ್ಲವಂತೇನು ಅವ್ರ ಲವ್ ಮ್ಯಾರೇಜ್ ಮಾಡ್ಕೊಂಡು ಹಂಗ ಮಾಡಬಾರ್ದು. ಈಗ ಏನಾರ ಹೇಳು, ನೀ ಹೇಳದಂಗ ನೋಡ್ರಿ. ಮುಂಜಾನೆ ಒಂದು ಮದುವೆ, ಮಧ್ಯಾಹ್ನ ಒಂದು ಮದುವೆ, ರಾತ್ರಿ ಒಂದು ಮದುವೆ. ನಮ್ಮ ಹುಡುಗರ ಬಹಳ ಆದ್ರೆ ಅಂತ ಸುದ್ದಿ ನಮಗೆ ನೀನ ಸಾಕು. ಮತ್ತೆ ನಾವು ಈಗ ಆನಂದಾಗ ಚೆನ್ನಾಗಿ
ನೀ